ಆಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥ ಬಂಧುಂ ಹರಿಂ ಭಜೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकल वचन चेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्. सृष्टिस्थित्यप्ययेह नियतिदुषितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. हरिः ओं. स्वस्तिस्तु सदां. ಶ್ರೀಮದ್ಭಾಗವತದ ಸಮಗ್ರವಾದ ಅನುಸಂಧಾನದಲ್ಲಿ ನಾವು 11 ಸ್ಕಂಧಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಈಗ 12ನೇ ಸ್ಕಂಧದ ಅನುಸಂಧಾನವನ್ನು ಮಾಡಲಿಕ್ಕೆ ಇವತ್ತಿನಿಂದ ಉದ್ಯುಕ್ತರಾಗ್ತಾ ಇದ್ದೇವೆ. 11ನೇ ಸ್ಕಂಧದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಏನು ತತ್ವೋಪದೇಶವನ್ನು ಮಾಡ್ತಾನೆ ಆ ಎಲ್ಲ ತತ್ವೋಪದೇಶಗಳನ್ನು ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿ ಕೊನೆಗೆ ಕೃಷ್ಣನ ಅವತಾರದ ಸಮಾಪ್ತಿ, ಎಲ್ಲ ಯಾದವರ ನಾಶ, ಪಾಂಡವರು ಸ್ವರ್ಗಾರೋಹಣವನ್ನು ಮಾಡಿದ್ರು. ಇಲ್ಲಿ ತನಕ ಅದನ್ನ ವಿಸ್ತಾರವಾಗಿ ತಿಳಿಸಿಕೊಟ್ರು. ಅಲ್ಲಿಂದ ಇನ್ನು ಮುಂದಕ್ಕೆ 12ನೇ ಸ್ಕಂದ, ಕೇವಲ 12 ಅಧ್ಯಾಯಗಳು ಮಾತ್ರ ಈ ಸ್ಕಂದದಲ್ಲಿ ಇರುವಂಥದ್ದು. ತುಂಬಾ ಚಿಕ್ಕ ಸ್ಕಂದ. ಆ ತುಂಬಾ ಚಿಕ್ಕ ಸ್ಕಂದಗಳು ಅನ್ನೋದು 2 ಇದೆ ಭಾಗವತದಲ್ಲಿ. 2ನೇ ಸ್ಕಂದ ಬರೀ 10 ಅಧ್ಯಾಯ, 12ನೇ ಸ್ಕಂದ 12 ಅಧ್ಯಾಯಗಳು. ಅದರಲ್ಲಿ ಆರಂಭದ 3 ಅಧ್ಯಾಯಗಳಲ್ಲಿ ಕಲಿಯುಗ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. ಕಲಿಯುಗದಲ್ಲಿ ಯಾವ ಯಾವ ರಾಜರುಗಳು ಬರ್ತಾರೆ, ಕಲಿ ಹೇಗೆ ಪ್ರವೃದ್ಧಮಾನನಾಗ್ತಾನೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ 4ನೇ ಅಧ್ಯಾಯಾದಿಗಳಲ್ಲಿ ಪ್ರಳಯದ ಬಗ್ಗೆ ನಿರೂಪಣೆ ಮಾಡ್ತಾರೆ. 4 ತರ ಪ್ರಳಯ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ಪರೀಕ್ಷಿತ ಮಹಾರಾಜ ದೇಹತ್ಯಾಗ ಮಾಡಿದ ಬಗ್ಗೆ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಧರ್ಮೇಜಯ ಮಹಾರಾಜ ಸರ್ಪಯಾಗವನ್ನು ಮಾಡಿದ ಬಗ್ಗೆ ಉಲ್ಲೇಖ ಮಾಡ್ತಾರೆ.
ಅದಾದ್ಮೇಲೆ ಶುಕಾಚಾರ್ಯ ಹೊರಟು. ಅಂದ್ರೆ 5-6 ಅಧ್ಯಾಯಗಳ ತನಕ ಶುಕಾಚಾರ್ಯ ಇರ್ತಾರೆ. 5-6 ಅಧ್ಯಾಯಗಳ ಆದ್ಮೇಲೆ ಶುಕಾಚಾರ್ಯ ಹೊರಟೋಗ್ತಾರೆ. ಇನ್ನು ಉಳಿದ 6 ಅಧ್ಯಾಯಗಳಲ್ಲಿ ಮತ್ತೆ ಮೊದಲಿಂದ ಹೇಳಿದಂತಹ ತತ್ವಗಳು, ದೇವರ ಪೂಜೆ ಮಾಡೋದು ಹೇಗೆ, ಪಂಚಮ ಸ್ಕಂದದಲ್ಲಿ ಹೇಳಿದಂತಹ ಸೂರ್ಯನ ರಥ 12 ತಿಂಗಳಿಗೆ 12 ನಾಮಗಳು, ದ್ವಾದಶಾದಿತ್ಯರು, ರಥ, ಆ ಕುದುರೆ ಯಾರು, ಅದೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ. ಕೊನೆಗೆ ಮೊದಲನೇ ಸ್ಕಂದದಿಂದ 12ನೇ ಸ್ಕಂದದ ತನಕ ಸಂಕ್ಷಿಪ್ತವಾದ ಒಂದು ಬುಲೆಟ್ ಪಾಯಿಂಟ್ ಗಳನ್ನು ಕೊಟ್ಟು ಭಾಗವತವನ್ನ ಸಮಾಪ್ತಿ ಮಾಡ್ತಾರೆ. ಅಲ್ಲಿಗೆ 12ನೇ ಸ್ಕಂದ ಭಾಗವತದಲ್ಲಿ ಕೇವಲ 12 ಅಧ್ಯಾಯಗಳು ಮಾತ್ರ ಇದರಲ್ಲಿ ಇರುವಂತದ್ದು. ದ್ವಾದಶ ಮೂರ್ತಿಯಾದಂತಹ ಭಗವಂತನನ್ನ ವಿಶೇಷವಾಗಿ ಚಿಂತನೆ ಮಾಡುವ 12 ಸ್ಕಂದಗಳಿಂದ ಕೂಡಿದ ಭಾಗವತದ ಕೊನೆ ಸ್ಕಂದ 12 ಅಧ್ಯಾಯಗಳಲ್ಲೇ ಪೂರ್ಣ ಆಗುವಂಥದ್ದು. ಅದೊಂದು ಭಗವಂತನ ನಿಯಮನ ಅನ್ನೋದನ್ನು ಅನುಸಂಧಾನ ಮಾಡಬೇಕಾಗತ್ತೆ. ಶುಕಾಚಾರ್ಯರು ಪರಿಪೂರ್ಣವಾಗಿ ಕೃಷ್ಣದೇವರ ಚರಿತ್ರೆಯನ್ನ 10ನೇ ಸ್ಕಂಧ ಮತ್ತು 11ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ತಿಳಿಸಿದರು. ಕೃಷ್ಣಾವತಾರ ಸಮಾಪ್ತಿ ಆಯಿತು ಅನ್ನೋದನ್ನು ಹೇಳಿದರು. ಅಲ್ಲಿಂದ ಇನ್ನು ಮುಂದೆ ಕೃಷ್ಣಾವತಾರ ಮುಗಿದ ಮೇಲೆ ಕಲ್ಕಿ ಅವತಾರಕ್ಕೆ ಲಿಂಕ್ ಅನ್ನು ಕೊಡಬೇಕು. ಕಲ್ಕಿ ಅವತಾರಕ್ಕೆ ಲಿಂಕ್ ಅನ್ನು ಕೊಡೋದಕ್ಕಿಂತ ಮೊದಲು ಕಲ್ಕಿ ಯಾಕೆ ಬರ್ತಾನೆ ಅನ್ನೋದನ್ನು ಹೇಳಿದ್ರು. ಸುಮ್ಮನೆ ಕಲ್ಕಿ ಬರಲ್ಲ. ಕಲ್ಕಿ ಬರೋದು ಯಾವಾಗ ಅಂದಾಗ ಅಧರ್ಮ ಜಾಸ್ತಿ ಆದಾಗ ಕಲ್ಕಿ ಬರ್ತಾನೆ. ಅಧರ್ಮವು ಸುಮ್ಮನೆ ಜಾಸ್ತಿ ಆಗಲ್ಲ. ಅಧರ್ಮ ಜಾಸ್ತಿ ಆಗೋದು ಯಾವಾಗ ಅಂದಾಗ ಅಜ್ಞಾನ ಜಾಸ್ತಿ ಆದಾಗ ಅಧರ್ಮ ಜಾಸ್ತಿ ಆಗುತ್ತೆ. ಅಂತಹ ಅಧರ್ಮವನ್ನ ಜಾಸ್ತಿ ಮಾಡಲಿಕ್ಕೆ ಅಯೋಗ್ಯರಾಗಿರ್ತಕ್ಕಂತಹ ದುಷ್ಟರು ಯಾರಿದ್ದಾರೆ ಅವರಿಗೆ ಶಾಸ್ತ್ರದ ತತ್ವಜ್ಞಾನ ಬರಬಾರದು ಅನ್ನುವ ಉದ್ದೇಶದಿಂದಲೇ ಭಗವಂತ ಬುದ್ಧನಾಗಿ ಅವತಾರವನ್ನು ಮಾಡ್ತಾರೆ. ದೇವರು ಬುದ್ಧನಾಗಿ ಅವತಾರ ಮಾಡುವ ಉದ್ದೇಶ ಏನು ಅಂದ್ರೆ, ವೇದವ್ಯಾಸ ಅವತಾರ ಆದ್ಮೇಲೆ ಆ ವೇದವ್ಯಾಸ ದೇವರ ಪಾಠ ಪ್ರವಚನದಿಂದ ಅಯೋಗ್ಯರೆಲ್ಲ ತತ್ವಜ್ಞಾನ ಪಡೆದು ಬಿಟ್ರು. ಎಲ್ಲರೂ ಮೋಕ್ಷ ಮಾರ್ಗಕ್ಕೆ ಬಂದ್ಬಿಟ್ರು. ಅವಾಗ ಏನಾಗ್ಬೇಕು, ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅವ್ರು ಮಾತ್ರ ಮೋಕ್ಷಕ್ಕೆ ಹೋಗ್ಬೇಕು, ಅಯೋಗ್ಯರು ಮೋಕ್ಷಕ್ಕೆ ಹೋಗಬಾರದು ಅಂತ ಭಗವಂತ ಏನಾದ ಬುದ್ಧ ರೂಪದಿಂದ ಅವತಾರ ಮಾಡಿದ. ಆದ್ದರಿಂದ ಬುದ್ಧಾವತಾರದ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿಲ್ಲ. ದಶಾವತಾರಗಳನ್ನ ಹೇಳ್ಬೇಕಾದ್ರೆ ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಹೇಳಿ ಜಿನನ ಮಗನಾಗಿ ಬುದ್ಧನಾಮಕನಾಗಿ ಭಗವಂತ ಕೀಕಟ ಅನ್ನುವಂತಹ, ಜಾಸ್ತಿ ಆಗ್ತದೆ ಸೌಂಡ್, ಕೀಕಟ ಅನ್ನುವಂತಹ ಪ್ರದೇಶದಲ್ಲಿ ಜಿನನ ಮಗನಾಗಿ ಭಗವಂತ ಬುದ್ಧನಾಗಿ ಅವತಾರ ಮಾಡ್ತಾನೆ ಅಂತ ಹೇಳುದು. ಆದ್ದರಿಂದ ಇಲ್ಲಿ ನಾವು ಬುದ್ಧಾವತಾರವನ್ನ ತಿಳ್ಕೊಂಡು ಆಮೇಲೆ ಕಲ್ಕಿ ಅವತಾರಕ್ಕೆ ಹೋಗ್ಬೇಕು. ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಬುದ್ಧನಾಗಿ ಶುದ್ಧೋಧನ ಜಿನ ಅವನ ಮಗನಾಗಿ ಅವತಾರ ಮಾಡಲಿಲ್ಲ. ನಡ್ಕೊಂಡು ಬರ್ಬೇಕಾದ್ರೆ ಒಂದು ತೋಟದಲ್ಲಿ ಈ ಮಗು ಸಿಕ್ಕಿದ್ದನ್ನ ನಂದು ಅಂತ ಇಟ್ಕೊಂಡ. ನಂದು ಅಂತ ಇಟ್ಕೊಂಡ್ರೆ ಅವರೆಲ್ಲ ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ. ಯಜ್ಞಯಾಗಾದಿಗಳನ್ನ ಮಾಡ್ಬೇಕಾದ್ರೆ ಜೋರಾಗಿ ನಕ್ಬಿಟ್ಟ ಬುದ್ಧ. ಯಾಕೆ ನಗ್ತಾ ಇದ್ದಾನೆ ಅಂತ ಇವ್ರಿಗೆ ಟೆನ್ಷನ್ ಆಗೋಯ್ತು. ಅಂತ ಯಾಕಪ್ಪ ನಗ್ತಾ ಇದ್ಯಾ, ಹುಟ್ಟಿದ ಮಗು ಮಾತಾಡ್ತಾ ಇದೆ, ನೀನ್ ಯಾಕೆ ನಗ್ತಾ ಇದೀಯಾ? ಇದಕ್ಕೆ ಏನ್ರಯ್ಯ ನೀವು ಧರ್ಮ ಕರ್ಮ ಯಜ್ಞ ಯಾಗ ಅಂತ ಮಾಡ್ತಿದ್ದೀರಾ, ಇದೆಲ್ಲ ಮಾಡಬಾರ್ದು ಅಂತ. ಅಲ್ಲ, ಯಜ್ಞಯಾಗಗಳು ಮಾಡ್ಲಿಲ್ಲ ಅಂದ್ರೆ ದೇವತೆಗಳು ಶಾಪ ಕೊಡ್ತಾರೆ, ಯಜ್ಞ ಯಾಗಗಳು ಮಾಡ್ಬೇಕಲ್ಲ ಅಂದಿದ್ದಕ್ಕೆ ಬುದ್ಧ ಅಂತಾನೆ ಯಾವ ದೇವತೆ ಏನೂ ಮಾಡಲ್ಲ ಅಂದಾಗ ಎಲ್ಲ ದೇವತೆಗಳು ಆ ಬಾಲಕನ ಬುದ್ಧನ ಮೇಲೆ ಅವರವರ ಆಯುಧ ಬಿಸಾಕ್ತಾರೆ. ಶಿವ ತ್ರಿಶೂಲ ಬಿಸಾಕ್ತಾನೆ, ಇಂದ್ರದೇವರು ವಜ್ರಾಯುಧ ಬಿಸಾಕ್ತಾರೆ, ಯಮಧರ್ಮನ ಪಾಶ, ಏನೂ ಆಗ್ಲಿಲ್ಲ. ಕೊನೆಗೆ ಭಗವಂತನೇ ಅವನ ಚಕ್ರ ಬಿಸಾಕ್ತಾನೆ. ಆ ಚಕ್ರವನ್ನ ಕೆಳಗೆ ಹಾಕೊಂಡು ಚಕ್ರದ್ದೇ ಕೂತ್ಕೊಂಡ್ಬಿಟ್ಟ. ಅವಾಗ ಎಲ್ರಿಗೂ ನಂಬಿಕೆ ಬಂತು, ಓ ಈ ದೇವರು ಧರ್ಮ ಕರ್ಮ ಏನೂ ಪ್ರಯೋಜನ ಇಲ್ಲ, ದೇವರನ್ನ ನಂಬಿ ಧರ್ಮಾಚರಣೆ ಮಾಡೋದ್ರಿಂದ, ಯಾಕೆ ನಾಸ್ತಿಕತೆ, ದೇವರಿಗೆ ಯಾವ ಶಕ್ತಿನೂ ಇಲ್ಲ ಅಂತ ಇವ್ರಿಗೆಲ್ಲ ಗೊತ್ತಾಗಿ ಅವ್ರೇನ್ ಮಾಡ್ತಾರೆ, ಬುದ್ಧನ ಉಪದೇಶವನ್ನ ಫಾಲೋ ಮಾಡ್ಕೊಂಡು ಬಂದ್ರು. ಅಲ್ಲಿಂದ ಬೌದ್ಧರು ಅಂತ ಆದ್ರು. ಆ ಬುದ್ಧ
ಅವನ ಶಿಷ್ಯರಿಗೆ ಉಪದೇಶ ಮಾಡಿದ. ಆ ಉಪದೇಶ ಮಾಡಿದ್ದೇ ಬೌದ್ಧ ಅಂತ ಪ್ರಸಿದ್ಧ ಆಯಿತು ಲೋಕದಲ್ಲಿ. ಆ ಬೌದ್ಧರು ಯಾರಾದ್ರು ಅಂದ್ರೆ ವೇದ ಹೇಳಿದಂತಹ ಧರ್ಮಗಳನ್ನ ನಿಂದನೆ ಮಾಡಿದವರು, ನಾಸ್ತಿಕರು ಅಂತ ಯಾರಿದ್ದಾರೆ ಅವರೆಲ್ಲರೂ ಬೌದ್ಧ ಮತಕ್ಕೆ ಹೋದ್ರು. ಅಲ್ಲಿಗೆ ಒಂದು ಭಾಗ ಮುಗಿಯಿತು. ದೇವರು ಯಾವತ್ತೂ ಮೋಸ ಮಾಡಲ್ಲ. ಈಗ ಬುದ್ಧಾವತಾರ ಆಗಿದ್ ಯಾಕೆ ಅಂತಂದ್ರೆ ಅಸುರ ಮೋಹನವನ್ನ ಮಾಡಬೇಕು ಅಂತ ಬುದ್ಧಾವತಾರ ಆಗಿದ್ದು. ನಾವು ಯಾರು ಬುದ್ಧನ ಪೂಜೆ ಮಾಡಲ್ಲ. ದೇವರು ಯಾವತ್ತೂ ಮೋಸ ಮಾಡಲ್ಲ. ಬುದ್ಧ ರೂಪದಿಂದ ದೇವರು ಹೇಳಿದ್ದು ಸುಳ್ಳು ಅಂತ ಆಗ್ಬಿಟ್ರೆ ಒಂದು ವೇಳೆ, ವೇದವ್ಯಾಸ ರೂಪದಿಂದ ದೇವರು ಹೇಳಿದ್ದು ಸುಳ್ಳು ಅಂತ ಆಗ್ಬೇಕು, ಕಷ್ಟ ಆಗೋಗುತ್ತೆ. ಬುದ್ಧನಾಗಿ ಭಗವಂತ ಏನ್ ತತ್ವೋಪದೇಶ ಮಾಡ್ದ ಅದು ಸುಳ್ಳು, ಅಸುರ ಮೋಹನವನ್ನು ಮಾಡ್ಲಿಕ್ಕಾಗಿ ಬುದ್ಧ ಹೇಳಿದ್ದು ಅಂತ ನಾವು ರಿಜೆಕ್ಟ್ ಮಾಡಿಬಿಟ್ರೆ, ವೇದವ್ಯಾಸ ಹೇಳಿದ್ದೇನು, ವೇದವ್ಯಾಸ ಬೇರೆ ಅಲ್ಲ, ಬುದ್ಧ ಬೇರೆ ಅಲ್ಲ. ಆದ್ದರಿಂದ ವೇದವ್ಯಾಸ ಹೇಳಿದ್ ಸರಿ, ಬುದ್ಧ ಹೇಳಿದ್ ತಪ್ಪು ಅಂದ್ರೆ ದೇವರು ಮೋಸ ಮಾಡ್ತಾನೆ ಅಂತ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಬುದ್ಧನ ಮಾತು ರಾಕ್ಷಸರಿಗೆ ಅರ್ಥ ಆಗ್ಲಿಲ್ಲ, ದೈತ್ಯರಿಗೆ. ದೇವತೆಗಳಿಗೆ ಅರ್ಥ ಆಯಿತು. ಬುದ್ಧ ಮಾಡಿದ ಉಪದೇಶ ಯಾವುದು? ಒಂದು ವಿದ್ಯೆ, ಪ್ರಶಾಂತ ವಿದ್ಯಾ ಅಂತ ಕರೀತಾರೆ. ಪ್ರಶಾಂತ ಅಂತ ಬುದ್ಧ ಉಪದೇಶ ಮಾಡಿದಂತಹ ಆ ವಿದ್ಯೆಗೆ ಹೆಸರು. ಆದ್ದರಿಂದ ದೇವರು ಮೋಸ ಮಾಡಲ್ಲ, ದೇವರಿಗೆ ಮೋಸ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ ಗೊತ್ತಾಗುತ್ತೆ. ಹೀಗೆ ಬುದ್ಧಾವತಾರ ಆದ್ಮೇಲೆ ಆ ಬೌದ್ಧರು ತುಂಬಾ ಪ್ರಬಲರಾಗಿ ವಿಶೇಷವಾಗಿ ಧರ್ಮ ಕರ್ಮಗಳ ನಿಂದೆಯನ್ನು ಮಾಡ್ತಾ ಬರ್ತಾರೆ. ಅದೇ ಆ ಅಜ್ಞಾನವೇ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ಜಾಸ್ತಿ ಆಗಲಿಕ್ಕೆ ಪ್ರಧಾನವಾದ ಕಾರಣ ಆಯಿತು ಅಂತ ಲಿಂಕ್ ಅನ್ನ ನಾವು ತಗೊಳ್ಬೇಕಾಗುತ್ತೆ. ಅದಾದ ಮೇಲೆ ಆ ಜರಾಸಂಧನ ಮನೆಯಲ್ಲಿ ಕೊನೇ ಅವನು ರಿಪುಂಜಯ ಅಂತ, ಯೋಂತ್ಯೋ ರಿಪುಂಜಯೋ ನಾಮ ಅಂತ ಭವಿಷ್ಯದಲ್ಲಿ ಕಲಿಯುಗದಲ್ಲಿ ಬರುವ ರಾಜರುಗಳ ಬಗ್ಗೆ ಹೇಳ್ತಾರೆ. ರಿಪುಂಜಯ ಅಂತ ಒಬ್ಬ ರಾಜ, ಆ ರಿಪುಂಜಯ ಅನ್ನುವ ರಾಜ ಕೊನೆಯವನು ಆ ವಂಶದಲ್ಲಿ. ಅವನೇನಾಗ್ತಾನೆ, ಅವನನ್ನ ಮುನಿಕಾ ಅಂತ ಅವನ ಅಮಾತ್ಯ, ಸಾಮಾನ್ಯವಾಗಿ ಅಮಾತ್ಯರು ಅಂದ್ರೆ ಬ್ರಾಹ್ಮಣರೇ ಅಂತ ಅರ್ಥ, ಬೇರೆಯವರಲ್ಲ. ಅವನ ಮಗ ಮುನಿಕ ಏನ್ ಮಾಡ್ಬಿಟ್ಟ, ಕೊಂದಾಕ್ಬಿಟ್ಟ. ಆ ರಾಜನನ್ನೇ ಅಮಾತ್ಯನೇ ಕೊಂದುಬಿಟ್ಟ. ಅಮಾತ್ಯ ಕೊಂದು ಅವನ ಮಗನನ್ನ ರಾಜನನ್ನಾಗಿ ಮಾಡಿಬಿಟ್ಟ. ಅವನ ಮಗನನ್ನ ಅವನು ರಾಜನನ್ನಾಗಿ ಮಾಡಿದ. ಅವರು ಸುಮಾರು ಒಂದು 7-8 ಜನ. ಆ 7-8 ಪದ್ಯೋತ ಸುದ್ಯೋತ ಅಂತೆಲ್ಲ ಬರ್ತಾರೆ. ಆ 7-8 ಜನ ಒಟ್ಟು 138 ವರ್ಷ ಕಲಿಯುಗದಲ್ಲಿ ರಾಜರಾಗ್ತಾರೆ. ಅದಾದ್ಮೇಲೆ ಶಿಶುನಾಗ ಅಂತ ಒಬ್ಬ ರಾಜ ಬರ್ತಾನೆ. ಆ ಶಿಶುನಾಗನಿಗೆ ಅವನ ವಂಶ ಪರಂಪರೆಯಲ್ಲಿ 10 ಜನ ಬರ್ತಾರೆ. ಆ 10 ಜನ ಒಟ್ಟು 360 ವರ್ಷ ಈ ಭೂಮಿಯನ್ನ ಅನುಭವಿಸ್ತಾರೆ, ಶಿಶುನಾಗ ಅಂತ ಆ ಪರಂಪರೆಯಲ್ಲಿ. ಆ ಶಿಶುನಾಗನ ಮನೆಯಲ್ಲಿ ಬಂದ ಕೊನೆಯ ಹುಡುಗನೇ ಮಹಾನಂದಿ ಅಂತ ಹೆಸರು. ಆ ಮಹಾನಂದಿ ಅವನಿಗೆ 4 ವರ್ಣದ ಹೆಣ್ಣು ಮಕ್ಕಳು, ಹೆಂಡತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದರಲ್ಲಿ ಶೂದ್ರ ಹೆಣ್ಣು ಮಗಳ ಮಗ ಮಹಾಪದ್ಮ ಅಂತ ಅವನ ಹೆಸರು. ಶೂದ್ರ ಹೆಣ್ಣು ಮಗಳ ಮಗ ಅವನು ರಾಜನಾಗ್ಬಿಟ್ಟ. ಅಂದ್ರೆ ಕಲಿಯುಗದಲ್ಲಿ ಕ್ಷತ್ರಿಯರಲ್ಲದೆ ಆರಂಭದಲ್ಲಿ ರಾಜರಾಗಿ ಶೂದ್ರ ರಾಜರು ಬೇಕಾದಷ್ಟು ಜನ ಆಗಿದ್ದಾರೆ. ಈ ಧರ್ಮಕ್ಕೆ ಅನುಕೂಲ ಮಾಡಿಕೊಡುವ ಶೂದ್ರ ರಾಜರುಗಳು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಧರ್ಮವನ್ನ ನಿಂದೆ ಮಾಡುವ, ವೇದಗಳನ್ನ ನಿಂದೆ ಮಾಡುವಂತಹ ಒಂದು ಸಂಸ್ಕೃತಿ ಆರಂಭ ಆಗಿದ್ದು ಯಾರಿಂದ ಅಂತಂದ್ರೆ ಈ ಮಹಾನಂದಿಯ ಮಗನಾದ ಮಹಾಪದ್ಮನಿಂದ. ಅಲ್ಲಿ ತನಕ ಕ್ಷತ್ರಿಯರೇ ರಾಜರಾಗಿದ್ದಂತಹ ಕಲಿಯುಗದಲ್ಲಿ ಭೂಮಿಯಲ್ಲಿ ಇವನೊಬ್ಬ ರಾಜನಾದ. ಅವನು ರಾಜನಾಗ್ತಾ ಇದ್ದ ಹಾಗೇನೆ ಅಲ್ಲಿಗೆ ಕ್ಷತ್ರಿಯ ಸಂತತಿ ಮುಗೀತು. ಅವನ ಮಕ್ಕಳು 8 ಜನ. ಆ 8 ಜನಗಳು ಈ ಮಹಾಪದ್ಮ ಇಬ್ಬರನ್ನು ಸೇರಿಸಿ 9 ಜನ ಅಂತ ಮಾಡಿ ನವನಂದರು ಅಂತ ಕರೀತಾರೆ. ಈ ಶುದ್ಧ ಇದು ಭಾರತದ ಇತಿಹಾಸ. ನವನಂದರು, ಅದಕ್ಕೆ ಪುರಾಣವನ್ನ ಯಾರು ಇದೆಲ್ಲ ಓದೋದೇ ಇಲ್ಲ ಯಾರು. ಇದನ್ನು ಓದದೆ ಪುರಾಣ ಕಟ್ಟುಕತೆ, ಪುಂಡ್ರಗೋಷ್ಠಿ ಅಂತೆಲ್ಲ ಎಷ್ಟು ಚೆನ್ನಾಗಿ ಇತಿಹಾಸ ಹೇಳ್ತಾರೆ ಶುಕಾಚಾರ್ಯ ಭವಿಷ್ಯ ಅನ್ನೋದನ್ನ ನೀವೇ ಕೇಳ್ತಿರಲ್ಲ.
ಆ ನವನಂದರು ಅಂತ ಬರ್ತಾರೆ. ಆ ನವನಂದರು ಸುಮಾರು 100 ವರ್ಷಗಳ ಕಾಲ ರಾಜ್ಯ ಅವರು. ಆ ನವನಂದರದ್ದೇನು ಅಂದ್ರೆ ಮಹಾ ಅನ್ಯಾಯ, ಕ್ಷತ್ರಿಯರನ್ನ ಕೊಲ್ಲೋದು, ಧರ್ಮ ಕರ್ಮಗಳ ಅಪಚಾರ ಮಾಡೋದೇ ಅವರ ಕೆಲಸ. ಆಗ ದೂರದ ಗಾಂಧಾರದಿಂದ ಒಬ್ಬ ಬರ್ತಾನೆ ಬ್ರಾಹ್ಮಣ. ಅವನು ಇಲ್ಲಿಗೆ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ತಕ್ಷಶಿಲಾದಿಂದ ಒಬ್ಬ ಬ್ರಾಹ್ಮಣ ಇಲ್ಲಿಗೆ ಕೆಲಸದ ಮೇಲೆ ಬಂದಿದ್ದ. ಪಾಟಲಿಪುತ್ರ ಇವ್ರದೆಲ್ಲ ರಾಜಧಾನಿ. ಪಾಟಲಿಪುತ್ರ ಅಂದ್ರೆ ಇವತ್ತೇನ್ ಕರೀತಾರೆ ಅದನ್ನ ಪಾಟ್ನಾ ಅಂತ ಕರೀತಾರೆ. ಬಿಹಾರದ ಪಾಟನ ಅವತ್ತಿನ ಪಾಟಲಿಪುತ್ರ. ಆ ಪಾಟಲಿಪುತ್ರದ ರಾಜರಾಗಿದ್ದಾರೆ. ಅವ್ರನ್ನ ನೋಡ್ಬೇಕು ಅಂತ ಬರ್ತಾನೆ ಇವನು. ನೋಡ್ಬೇಕು ಅಂತ ಬಂದಾಗ ಅನ್ನಛತ್ರಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಈ ಬ್ರಾಹ್ಮಣ ವಿಷ್ಣುಗುಪ್ತ ಅಂತ ಅವನ ಹೆಸರು. ಅವನು ಚಣಕ ಅನ್ನುವಂತಹ ಚಣಕ ಗೋತ್ರದ ವ್ಯಕ್ತಿಯ ಮಗ. ಆ ಚಣಕನ ಮಗನಾದ್ದರಿಂದ ಅವನು ಏನ್ ಕರೀತಾ ಇದ್ದಾರೆ, ಚಾಣಕ್ಯ ಅಂತ ಕರೀತಾ ಇದ್ದಾರೆ. ಅವನ ಹೆಸರೇನು, ವಿಷ್ಣುಗುಪ್ತ ಅಂತ ಅವನ ಹೆಸರು. ಅವನೇನ್ ಮಾಡ್ತಾ ಇದ್ದಾನೆ, ಊಟಕ್ಕೆ ಏನೋ ಪುಸ್ತಕ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಅಲ್ಲಿ ಊಟಕ್ಕೆ ಅಂತ ಕೂತ್ರೆ ನವನಂದರು ಬಂದು ಜಾಡಿಸಿ ಒದ್ದು ಬಿಡ್ತಾರೆ. ಅವನ್ನ ಊಟಕ್ಕೆ ಕೂತವನ್ನ ಒದಿತಾರೆ. ಒದ್ದಾಗ ಎಳೆಯುವಾಗ ಅವನ ಶಿಖೆ ಬಿಚ್ಕೊಂಡ್ಬಿಡುತ್ತೆ. ಶಿಖೆ ಬಿಚ್ಕೊಂಡ್ಮೇಲೆ ಶಪಥವನ್ನು ಮಾಡ್ತಾನೆ, ನಾನು ಈ ನಂದರನ್ನ ಉನ್ಮೂಲನ ಮಾಡೋ ತನಕ ಶಿಖೆ ಕಟ್ಟೋದಿಲ್ಲ, ಊಟ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿ ಹುಡುಕ್ತಾ ಇದ್ದ. ತುಂಬಾ ಅದ್ಭುತವಾದಂತಹ ಇತಿಹಾಸ. ಅಮಾತ್ಯ ರಾಕ್ಷಸ ಅಂತ ಅವನ ಮಂತ್ರಿ. ಆ ಅಮಾತ್ಯ ರಾಕ್ಷಸನ ಅವತ್ತಿನ ಕಾಲಕ್ಕೆ ಬೌದ್ಧರ ಉಪಟಳ ಸಿಕ್ಕಾಪಟ್ಟೆ ಇತ್ತಲ್ಲ. ಇವನ್ ಆಚೆ ಪೂರ್ಣವಾಗಿ ವೈದಿಕನೂ ಅಲ್ಲ, ಆಚೆ ಪೂರ್ಣವಾಗಿ ಬೌದ್ಧನೂ ಅಲ್ಲ. ಯಾರೋ ನಂದರು, ನವನಂದರು. ಬ್ರಾಹ್ಮಣರನ್ನ ವೇದವನ್ನ ಪೂರ್ಣವಾಗಿ ತಿರಸ್ಕಾರ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕೆ, ಅಮಾತ್ಯ ರಾಕ್ಷಸ ಮಂತ್ರಿ ಇದ್ದಾನೆ, ಅವನು ಬ್ರಾಹ್ಮಣನೇ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಇವನ ಶಿಷ್ಯರನ್ನೆಲ್ಲ ಸೇರಿಸ್ಕೊಂಡು ಬೌದ್ಧರ ತರ ಇದೆಲ್ಲ ಇತಿಹಾಸ ತುಂಬಾ ದೊಡ್ಡದು. ಬೌದ್ಧರ ತರ ವೇಷ ಹಾಕಿ ಅಮಾತ್ಯ ರಾಕ್ಷಸನಿಗೆ ಗೊತ್ತಿಲ್ಲದೆ ಇರೋ ತರ ಎಲ್ಲಾ ಮಾಡಿ ಆ ಕ್ಷತ್ರಿಯ ಸಂತಾನವಾದವನು ಚಂದ್ರಗುಪ್ತ ಅಂತ. ಆ ಚಂದ್ರಗುಪ್ತನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಮಹಾಪ್ರಯತ್ನ ಪಡ್ತಾನೆ. ಆ ಮಹಾಪ್ರಯತ್ನ ಪಟ್ಟು ಕೊನೆಗೆ ಅವನು ತಂದಿಡೋದು ಚಂದ್ರಗುಪ್ತನನ್ನ. ಅದನ್ನ ನವನಂದರನ್ನ ಧೂಳೀಪಟ ಮಾಡಿ ಸರ್ವನಾಶ ಮಾಡಿ ಆ ಜಾಗಕ್ಕೆ ಮೌರ್ಯಾಹ ಪೃಥ್ವಿ ಭುನಕ್ತಿ, ಮೌರ್ಯರು ಬರ್ತಾರೆ ಅಲ್ಲಿಗೆ. ಆ ಮೌರ್ಯರು ತುಂಬಾ ದಿನ ಇಲ್ಲ, 130 ವರ್ಷ ಮಾತ್ರ ಆ ಮೌರ್ಯರ ಸಾಮ್ರಾಜ್ಯ ನಡೆಯುತ್ತೆ. ಮೌರ್ಯರು, ಆ ಮೌರ್ಯರಲ್ಲಿ ಪ್ರಪ್ರಥಮನಾದ ಮೌರ್ಯ ರಾಜ ಯಾರು ಅಂತಂದ್ರೆ ಚಂದ್ರಗುಪ್ತ. ಅಂದ್ರೆ ಇತಿಹಾಸದಲ್ಲಿ ಅಂದ್ರೆ ಕಲಿಯುಗದಲ್ಲಿ ಎಂಥವರೇ ಇದ್ರು ಕೂಡ ಸ್ವಭಾವ ಅನ್ನೋದು ಹೊರಗೆ ಬಂದು ಬಿಡುತ್ತೆ ಅನ್ನೋದಕ್ಕೆ ಆ ಚಂದ್ರಗುಪ್ತ ಒಳ್ಳೆ ವೈದಿಕ ರಾಜನಾದ. ಪಾಪ ಈ ವಿಷ್ಣುಗುಪ್ತ ಅವನ ಆಸೆಯಂತೆ ಯಜ್ಞಯಾಗಾದಿಗಳು ಚಾತುರ್ವರ್ಣ್ಯ ಅದ್ಭುತವಾಗಿ ನಡೀತಾ ಇದೆ. ಅವನು ಚೆನ್ನಾಗಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಲಿ, ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವನಿಗೋಸ್ಕರ ಮೋಸ ಹೋಗ್ಬೇಡ ನೀನು, ರಾಜ್ಯ ಚೆನ್ನಾಗಿ ನೋಡಿ, ಎಕಾನಮಿ ಕರೆಕ್ಟ್ ಆಗಿರ್ಲಿ ಅಂತ ಒಂದು ಗ್ರಂಥವನ್ನ ಬರ್ಕೊಳ್ತಾರೆ. ಯಾವ್ದದು, ಅರ್ಥಶಾಸ್ತ್ರ ಅಂತ, ಚಾಣಕ್ಯನ ಅರ್ಥಶಾಸ್ತ್ರ. ನಮ್ಮ ಅದೃಷ್ಟಕ್ಕೆ ಇಡೀ ದೇಶದಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರ ಫಸ್ಟ್ ಸಿಕ್ಕಿದ್ದೆ ಮೈಸೂರಲ್ಲಿ. ನಾಶ ಆಗೋಗಿತ್ತು. ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ಸುಟ್ಟು ಬೂದಿ ಮಾಡಿದ್ರಲ್ಲ, ಆ ಎಲ್ಲ ಗ್ರಂಥಗಳು ಕಳೆದು ಹೋಗಿತ್ತು. ಕಳೆದು ಹೋದ ಭಾರದ್ವಾಜ ವಿಮಾನಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, 1-1.5 ವರ್ಷ ಹಳೆ ಮ್ಯಾನ್ಯುಸ್ಕ್ರಿಪ್ಟ್ ಅದು. ಅದು ಇವತ್ತಿಗೂ ಕೂಡ ಮೈಸೂರಿನಲ್ಲಿ ಓರಿಯೆಂಟಲ್ ರಿಸರ್ಚ್ ಸೆಂಟರ್ ನಲ್ಲಿ ಇವತ್ತಿಗೂ ಭದ್ರವಾಗಿದೆ ಅದು. ಆದ್ದರಿಂದ ಅರ್ಥಶಾಸ್ತ್ರವನ್ನ ಬರ್ಕೊಟ್ಟು ಅವನೇನ್ ಮಾಡ್ದ, ಚಂದ್ರಗುಪ್ತ ಸರಿಯಾದ ಅಂದುಕೊಂಡು ಹೊರಟೋದ, ರಾಜ್ಯ ಬೇಡ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಎಲ್ಲ ಪುರಾಣಗಳು ಸುಳ್ಳಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತಿದ್ರಲ್ಲಿ. ಯಾವ ರಾಜರುಗಳನ್ನ ಮಂತ್ರಿಗಳು ಮಾಗದ ಹೆಂಗೆ ಕೊಂದಿದ್ದಾರೆ. ಚಂದ್ರಗುಪ್ತ ನೀನೆಷ್ಟು ಎಚ್ಚರವಾಗಿರ್ಬೇಕು, ಊಟದಲ್ಲಾಗ್ಲಿ, ತಿಂಡಿಲಾಗ್ಲಿ, ನೀರ್ ಕುಡಿಬೇಕಾದ್ರಾಗ್ಲಿ, ಗಾಳಿಲಾಗ್ಲಿ, ಬಟ್ಟೆಲಾಗ್ಲಿ,
ಮೈ ಮೇಲೆ ಹಾಕೊಳ್ಳೋ ಸೆಂಟಲ್ಲಾಗ್ಲಿ ವಿಷಗಳು ಹೆಂಗ್ ಹಾಕ್ಬಿಡ್ತಾರೆ ರಾಜರಿಗೆ ಅನ್ನೋದೆಲ್ಲ ಬರೀತಾನೆ. ಆ ಪದ್ಮ ಪುರಾಣ, ಸ್ಕಂದ ಪುರಾಣ ಅದರಲ್ಲೆಲ್ಲ ಬಂದ ಕಥೆಗಳೆಲ್ಲ ಉಲ್ಲೇಖ ಮಾಡಿದ್ದಾರೆ ಕೋಟಿಲಿ. ಅಷ್ಟು ಚೆನ್ನಾಗಿದೆ ಅದು. ಹೋದ್ರೆ ಇವನೇನ್ ಮಾಡ್ದ, ಆ ಜೈನ ಬೌದ್ಧ ಸನ್ಯಾಸಿಗಳ ಪ್ರಭಾವಕ್ಕೆ ಒಳಗಾಗಿ ಚಂದ್ರಗುಪ್ತ ಏನಾಗ್ಬಿಟ್ಟ, ಜೈನ ಸನ್ಯಾಸಿ ಆಗ್ಬಿಟ್ಟ. ಅದೇ ಆ ಜೈನ ಸನ್ಯಾಸಿಯಾದ ಚಂದ್ರಗುಪ್ತನ ಸಮಾಧಿಯಲ್ಲಿದೆ ಇವತ್ತು, ಶ್ರವಣಬೆಳಗೊಳದಲ್ಲಿದೆ ನೋಡಿ. ಅಲ್ಲಿಂದ ವಾರಿಸಾರ ಅಂತ ಒಂದು ಮಗನ ಹೆಸರು, ಆ ವಾರಿಸಾರನನ್ನೇ ಬಿಂದುಸಾರ ಅಂತ ಕರೀತಾರೆ. ಆ ವಾರಿಸಾರನಿಗೆ ಮಗನಿಗೆ ರಾಜ್ಯವನ್ನ ಕಟ್ಟಿ ಅವನು ಜೈನ ಮುನಿ, ಆ ಮುನಿ ಹೆಸರು ನೆನಪಾಗ್ತಿಲ್ಲ ನನಗೆ, ಆ ಜೈನ ಮುನಿಗಳ ಜೊತೆಯಲ್ಲಿ ಭದ್ರಮುನಿ ಅಂತ ಕರೀತಾರೆ, ಅವರ ಜೊತೆಯಲ್ಲಿ ಜೈನ ಮತದ ಅತ್ಯಂತ ಪ್ರಧಾನವಾದ ಕ್ಷೇತ್ರ ಕರ್ನಾಟಕ ಆಗುತ್ತೆ. ಜೈನ ಮತ ಆರಂಭ ಆಗಿದ್ದೆ ಕೊಡಚಾದ್ರಿಯಲ್ಲಿ, ಕೊಲ್ಲೂರಿನಲ್ಲಿ. ವೃಷಭನಾಮಕ ಭಗವಂತ ಅಲ್ಲೇ ಇದ್ದಿದ್ದು. ಇಲ್ಲಿ ಬಂದು ಅವನೇನಾಗ್ಬಿಟ್ಟ, ಆ ಮುನಿಗಳ ಸಮಾಧಿಯ ಪಕ್ಕದಲ್ಲೇ ಇವನು ಸಾಯೋ ತನಕ ಉಪವಾಸ ಇದ್ದು ದೇಹತ್ಯಾಗ ಮಾಡಿಬಿಟ್ಟ. ಆ ಬಿಂದುಸಾರನಿಗೆ ಬೌದ್ಧರ ಪ್ರಾಬಲ್ಯವೂ ಇದೆ, ವೈದಿಕರ ಒತ್ತಡನೂ ಇದೆ, ಜೈನರ ಒತ್ತಡವೂ ಇದೆ. ಏನ್ ಮಾಡಬೇಕು ಅನ್ನೋ ಗೊಂದಲದಲ್ಲೇ ಹೋದ. ಅವನ ಮಗನೇ ಅತ್ಯಂತ ಪ್ರಸಿದ್ಧನಾದ ಅಶೋಕವರ್ಧನ. ಆ ಅಶೋಕವರ್ಧನ ಏನ್ ಮಾಡ್ದ, ಕಳಿಂಗ ಯುದ್ಧ ಅಂತ ಆಗುವಾಗ ಅಲ್ಲಿ ಎಷ್ಟೋ ಜನ ಸತ್ತೋದ್ರು. ನಮ್ಮ ದೇಶದ ಕ್ಷತ್ರಿಯ ಧರ್ಮವನ್ನ ನಿರ್ವೀರ್ಯತೆಯನ್ನ ತಂದುಕೊಟ್ಟ ಪ್ರಧಾನ ರಾಜ ಯಾರು ಅಂದ್ರೆ ಅಶೋಕ. ಅವನು ಹಾಳು ಮಾಡಿದಷ್ಟು ಇನ್ಯಾರು, ಅಶೋಕ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಎಲ್ಲ. ಅವನ್ ಏನ್ ಮಾಡ್ಬಿಟ್ಟ ಅಂದ್ರೆ ತುಂಬಾ ದೊಡ್ಡದು ಕ್ಷತ್ರಿಯ ಬಲವನ್ನ ಕಳೆದು ಬಿಟ್ಟ. ಆ ಬಲ ಕಳೆದು 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 ಬೇರೆಯವರೆಲ್ಲ ಇವತ್ತು ನಮ್ಮ ಅಟ್ಯಾಕ್ ಮಾಡಿ ಗುಡಿಗಳನ್ನ ಒಡೆಯೋ ತರ ಆಯ್ತು. ಅಶೋಕ ಏನ್ ಮಾಡ್ತಾನೆ, ಪೂರ್ಣ ಕಳಿಂಗ ಯುದ್ಧದ ನಂತರ ಪೂರ್ಣ ಅಹಿಂಸಾ ತತ್ವ ಅಂತ ಬಿದ್ದು ಬೌದ್ಧನಾಗಿ ಮಗಳನ್ನ ಎಲ್ರನ್ನೂ ಆ ಶ್ರೀಲಂಕಾಕ್ಕೆ ಅಲ್ಲಿ ಇಲ್ಲಿ ಊರೆಲ್ಲ ಕಳಿಸ್ಕೊಟ್ಟು ಊರು ತುಂಬಾ ಪಾಲಿ ಲಿಪಿಯನ್ನೆಲ್ಲ ಕಡಿದು ಬ್ರಾಹ್ಮಿ ಲಿಪಿಯನ್ನೆಲ್ಲ ಮಾಡಿ ಬೌದ್ಧನಾಗಿ ಮಾಡಿದ. ಅವನು ಯುದ್ಧ ಮಾಡ್ಲಿಲ್ಲ, ಯುದ್ಧ ಮಾಡದೆ ಆ ವಂಶದಲ್ಲಿ ಕೊನೆಗೇನ ಯುದ್ಧ ಮಾಡೋ ರಾಜನೇ ಇಲ್ಲ ಅಂತ ಆಯ್ತು. ಕೊನೆ ರಾಜ ಬೃಹದ್ರಥ ಮೌರ್ಯ ಅಂತ. ಆ ಬೃಹದ್ರಥ ಮೌರ್ಯ ಅನ್ನುವ ರಾಜನಿಗೆ ಶುಂಗ, ಪುಷ್ಯಮಿತ್ರ ಶುಂಗ ಅಂತ, ಆ ಪುಷ್ಯಮಿತ್ರ ಶುಂಗ ಅನ್ನೋನು ಸೇನಾಪತಿ. ರಾಜ ಯುದ್ಧ ಮಾಡ್ಬೇಕಲ್ಲ, ಯುದ್ಧನೇ ಮಾಡ್ತಿಲ್ಲ, ಅಹಿಂಸೆ ಅಂತ ಕೂತ್ಕೊಂಡಿದ್ದಾನೆ. ಈಗ ರಾಜರೇ, ಇವಾಗ ನಾವಾದ್ರೆ ಬರೀ ಪಾಠ ಪ್ರವಚನ ದೇವ್ರ ಪೂಜೆ ಅಂತ ಕೂತಿರುವಂತವ್ರು, ಉಪ್ಪು ಹುಳಿ ಖಾರ ಕಡಿಮೆ ನಡೆಯುತ್ತೆ. ಯುದ್ಧ ಮಾಡುವಂತವ್ರಿಗೆ ಮಾಂಸ ಹಿಂಸ ತಿನ್ನಲೇಬೇಕು. ಅವರು ಕ್ಷತ್ರಿಯರಾದವರು ಮಾಂಸ ಭಕ್ಷಣ ಮದ್ಯಪಾನ ಅತ್ಯಂತ ಅವಶ್ಯ ಕರ್ತವ್ಯ ಅವರಿಗೆ. ಅದೆಲ್ಲ ಬಿಟ್ಟು ಅಹಿಂಸೆ ಅಂತ ಕೂತದ್ದಕ್ಕೆ ಆ ಬೃಹದ್ರಥ ಮೌರ್ಯ ಸಿಕ್ಕಾಕೊಂಡ, ಅವನನ್ನ ಕೊಂದಾಕ್ಬಿಟ್ಟ. ಅವನನ್ನ ಕೊಂದಾಕಿದ ಮೇಲೆ ಈ ಭೂಮಿ ಯಾರ ವಶ ಆಯ್ತು, ಶುಂಗ ವಂಶದವರ ವಶ ಆಯಿತು. ಆ ಶುಂಗ ವಂಶದಲ್ಲಿ ಬಂದವನೇ ಪ್ರಧಾನವಾದ ರಾಜ ಪುಷ್ಯಮಿತ್ರ ಶುಂಗ. ಇವತ್ತು ಪುಷ್ಯಮಿತ್ರ ಶುಂಗನ ಕಾಯಿನ್ಸ್ ಎಲ್ಲ ಸಿಗುತ್ತೆ. ಕಾಶ್ಮೀರ ಮೊದಲಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಗಣಪತಿ ವಿಗ್ರಹ, ಸರಸ್ವತಿ ವಿಗ್ರಹಗಳು ಅದೆಲ್ಲ ಬಿಹಾರದಲ್ಲಿ ಬೇಕಾದಷ್ಟು ಸಿಕ್ಕಿದೆ. ಆದ್ರಿಂದ ಇತಿಹಾಸ, ಭಾಗವತ 12ನೇ ಸ್ಕಂದ ಒಟ್ಟಿಗೆ ನೋಡ್ತಾ ಬರುವಾಗ ತಾಳೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾವೇ ನೋಡ್ಬೋದು. ಆ ಪುಷ್ಯಮಿತ್ರ ಶುಂಗನ ಕಾಲದಲ್ಲೇ ಮತ್ತೆ ಧರ್ಮ ಕರ್ಮ ಎಲ್ಲ ಬಂತು. ಆ ಧರ್ಮಾಕರ್ಮಗಳು ಬಂದಾಗ ಅವನು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಮಹಾಪ್ರಯತ್ನ ಪಟ್ಟ. ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಗುಪ್ತರು ಮಾಡ್ತಾರೆ. ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು 3 ಬಾರಿ ಮಾಡದ ಅಂತ ಉಲ್ಲೇಖ. ಧರ್ಮರಾಜ ಆದ್ಮೇಲೆ ಲೋಕದಲ್ಲಿ ಕಲಿಯುಗದಲ್ಲಿ ಅಶ್ವಮೇಧ ಯಾಗವನ್ನು ಮಾಡಿದ ಕೀರ್ತಿ ಯಾರಿಗೆ? ಸಮುದ್ರಗುಪ್ತನಿಗೆ. ಗುಪ್ತ ಸಾಮ್ರಾಜ್ಯ ಎಲ್ಲ ಹೇಳ್ತಾರೆ. ಮನುಸ್ಮೃತಿ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಪುರಾಣಗಳು ಇದೆಲ್ಲ ಗುಪ್ತರ ಕಾಲದಲ್ಲೇ ಬಂದಿದ್ದು ಅಂತ ನಮ್ಮ ದೇಶದ ಹೊಸ ಸಂಶೋಧನೆ ಅಲ್ವಾ. ಗುಪ್ತರ ಬಗ್ಗೆ ಗುಪ್ತರಿಗಿಂತ ಮೊದಲೇ ಭಾಗವತ ಹೇಳ್ಬಿಟ್ಟಿದೆ. ಯಾರು ಒಪ್ಪಲ್ಲ. ಈ ದೃಷ್ಟಿನಲ್ಲಿ ಪುಷ್ಯಮಿತ್ರ ಶುಂಗ, ಆ ಪುಷ್ಯಮಿತ್ರ ಶುಂಗನ ಮನೆಯಲ್ಲಿ ಕೊನೆಯದಾಗಿ ದೇವಭೂತಿ ಅಂತ ಒಬ್ಬ ರಾಜ. ಆ ದೇವಭೂತಿ ಅನ್ನೋ ರಾಜ ಅವನು ಎಡಬಡ್ ರಾಜ. ಏನು ಪ್ರಯೋಜನಕ್ಕಿಲ್ಲ, ಬರೀ ಕುಡಿಯೋದು ತಿನ್ನೋದು ವೈಭೋಗದಲ್ಲೇ ಕಳೆದು ಬಿಟ್ಟ. ಅವ ಏನ್ ಮಾಡ್ತಾನೆ, ಅವನ ಅಮಾತ್ಯನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಕಣ್ವ ಅಂತ ಅವನು ರಾಜನನ್ನೇ ಮುಗಿಸ್ಬಿಟ್ಟ. ರಾಜನನ್ನ ಮುಗಿಸಿ ಇವನ್ ರಾಜನ ಕಾಣ್ವರು ಅಂತ ಪ್ರಸಿದ್ಧ ರಾಜ.
ಆ ಕಾಣ್ವರು ಅಂತ ಪ್ರಸಿದ್ಧರಾಗಿ ಸುಮಾರು ಒಂದು 500-600 ವರ್ಷಗಳ ಕಾಲ ಹಾಗೆ ಫ್ಲಕ್ಚುಯೇಷನ್ ಆ ರಾಜ ಈ ರಾಜ ಅಂತ ನಡ್ಕೊಂಡ್ ಬರ್ತಿತ್ತು. ಆ ಕಾಣ್ವ ವಂಶದವರ ಆದ್ಮೇಲೆ ಆಂಧ್ರ ದೇಶದ ಶೂದ್ರ ರಾಜರು ಮಹಾಬಲಶಾಲಿಗಳು, ವೈದಿಕ ಧರ್ಮಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ವ್ಯಕ್ತಿಗಳು ಆಂಧ್ರ ಜಾತೀಯರು. ಅವ್ರೇನ್ ಮಾಡ್ಬಿಟ್ರು, ಆ ಕಣ್ವರ ಕೊನೆಯ ರಾಜನನ್ನ ಮುಗಿಸ್ಬಿಟ್ರು. ಮುಗಿಸಿ ಅವರೇ ರಾಜರಾದರು. ಆ ರಾಜರು ಅಲ್ಲೇ ತನಕ ಇಡೀ ದೇಶಕ್ಕೆ ಕ್ಯಾಪಿಟಲ್ ಸಿಟಿ ನಾರ್ತ್ ಇಂಡಿಯಾದಲ್ಲೇ ಇತ್ತು. ಈ ಆಂಧ್ರ ಜಾತೀಯರು ಯಾವಾಗ ರಾಜರಾದ್ರು, ಕಣ್ವರನ್ನ ಕೊಂದ್ರು, ಅವತ್ತಿಂದ ಅವರ ರಾಜಧಾನಿ ದಕ್ಷಿಣಕ್ಕೆ ಬಂದ್ಬಿಡ್ತು. ಆ ವೃಷರ ಜಾತಿಯ ರಾಜರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ರಾಜನೇ ಶಾತಕರ್ಣಿ, ಶ್ರೀ ಶಾತಕರ್ಣ ಅಂತ ಕರೀತಾರೆ. ಆ ಶಾತಕರ್ಣನನ್ನೇ ವ್ಯತ್ಯಾಸ ಮಾಡಿಬಿಟ್ಟು ಶಾತಕರ್ಣಿ ಅಂತ ಮಾಡಿದ್ದಾರೆ. ಗೌತಮಿ ದೇವಿಯ ಮಗ. ಕ್ಷತ್ರಿಯರಲ್ಲದೇ ಇದ್ರು, ಶೂದ್ರ ಯೋನಿಯಲ್ಲಿ ಬಂದಿದ್ರು ಕೂಡ ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡುವ, ಧರ್ಮ ಕರ್ಮದಲ್ಲಿ ವಿಶಿಷ್ಟವಾದ ಆಸಕ್ತಿಯನ್ನು ಪಡೆದಂತಹ ವಂಶ ಅದು. ಆ ವಂಶದಲ್ಲಿ ಬಂದವನೇ ಗೌತಮಿ ದೇವಿಯ ಗೌತಮಿ ಪುತ್ರನಾಗಿರ್ತಕ್ಕಂತಹ ಶ್ರೀ ಶಾತಕರ್ಣ ಅಂತ ಅವನು ಬರ್ತಾ ಇದ್ದಾನೆ. ಆ ಶಾತಕರ್ಣ ಅವನ ಕಾಯಿನ್ಸ್ ಎಲ್ಲ ಇವತ್ತಿಗೂ ಸಿಗುತ್ತೆ. ಕೊನೆಗೇನಾಯ್ತು, ಆ ಆಂಧ್ರ ಜಾತೀಯರು ವಕುಟರು, ಕಪುಟರು, ಕಪುರರು ಅಂತೆಲ್ಲ ಅವತ್ತವತ್ತಿನ ಕಾಲಕ್ಕೆ ಬೇರೆ 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 ಪ್ರದೇಶಗಳಲ್ಲಿ ಒಟ್ಟಿಗೆ ಇವೆಲ್ಲ ರಾಜರಾಗಿದ್ದ ಮೇಲೆ ಈ ಆಂಧ್ರ ದೇಶೀಯರ ಒಂದು ಗ್ರಿಪ್ಪು ತಪ್ಪಿ ಹೋದ ಮೇಲೆ ಕಾಶ್ಮೀರ ಪ್ರದೇಶದಲ್ಲಿ ಸಮುದ್ರಗುಪ್ತ ಅನ್ನುವಂತಹ ವ್ಯಕ್ತಿ ಎದ್ದು ಬರ್ತಾನೆ. ಆ ಸಮುದ್ರಗುಪ್ತ ಸಮಗ್ರವಾದ ಭರತ ಭೂಮಂಡಲಕ್ಕೆ ಏಕಛತ್ರಾಧಿಪತಿಯಾಗಿ ನಿಂತು ಅಶ್ವಮೇಧ ಯಾಗಾದಿಗಳನ್ನು ಮಾಡಿ ಕೃಷ್ಣದೇವರ ಹೆಸರಿನಲ್ಲಿ ಬಂಗಾರದ ಕಾಯಿನ್ಸ್ ಹೊಡಿಸಿದ. ಆ ಕಾಯಿನ್ಸ್ ಎಲ್ಲ ಇವತ್ತಿಗೂ ಸಿಗುತ್ತೆ. ಗುಪ್ತರ ಕಟ್ಟಿದ ದೇವಾಲಯಗಳು, ಗುಪ್ತರ ಕಟ್ಟಿದ ಪ್ರತಿಮೆಗಳು ಎಲ್ಲ ನಮಗೆ ಸಿಗುತ್ತೆ ಇವತ್ತು. ದೇವಾಲಯಗಳ ಆರ್ಕಿಟೆಕ್ಚರ್ ಅಂತ ಏನಿದೆ ಅದೆಲ್ಲವೂ ಕೂಡ ಪ್ರಧಾನವಾಗಿ ಸ್ಥಾಪತ್ಯ ಗುಪ್ತರಿಂದ ಬಂದಿದ್ದವರಿಗೆ, ವಾಸ್ತುಶಿಲ್ಪ. ಅಂತಹ ಆ ಗುಪ್ತರ ಕಾಲಾನಂತರದಲ್ಲಿ ನಿಧಾನವಾಗಿ ಪೂರ್ವದಿಂದ ನಮ್ಮ ದೇಶದ ಅಂದ್ರೆ ಹಿಮಾಲಯದ ಪೂರ್ವ ಪ್ರಾಂತ್ಯದಿಂದ ಲೇಂಛರ ಆಗಮನ ಭಾರತಕ್ಕಾಗತ್ತೆ. ಅವರೆಲ್ಲರೂ ಕೂಡ ಧರ್ಮ ಕರ್ಮಗಳನ್ನ ಬಿಟ್ಟವರು, ಗೋವುಗಳನ್ನ, ಹೆಣ್ಣು ಮಕ್ಕಳನ್ನ, ದೇವರನ್ನ, ಬ್ರಾಹ್ಮಣರನ್ನ, ಸಾತ್ವಿಕರನ್ನ, ದೇವಾಲಯಗಳನ್ನ, ಗೋಶಾಲೆಗಳನ್ನ ನಾಶ ಮಾಡತಕ್ಕಂತಹ ವ್ಯಕ್ತಿಗಳೇ ಕಲಿಯುಗದಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಸಂಖ್ಯೆಯಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಮ್ಲೇಚ್ಛ ಪ್ರಾಯೇಶು ರಾಜಸು, ರಾಜರುಗಳು ಮ್ಲೇಚ್ಛರೇ ಆಗ್ಬಿಡ್ತಾರೆ. ಎಲ್ಲೆಲ್ಲಿ ಹೇಳ್ತಾರೆ ಅಂತಂದ್ರೆ ತೀರ್ಥಕ್ಷೇತ್ರಾನ್ ಸಮಾಕ್ರಮ್ಯ ಅಂತ. ಅವ್ರು ಮೊದಲ ಆಕ್ರಮಣ ಮಾಡೋದೇ ತೀರ್ಥಕ್ಷೇತ್ರ. ಜನಗಳ ಆಚಾರ ಕಡಿಮೆ ಆಗೋದು ಯಾವಾಗ ಅಂದಾಗ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ, ಗುರುಸ್ಥಾನವಾದ ಮಠಗಳಲ್ಲಿ ಧರ್ಮಗಳು ಕಡಿಮೆ ಆಗ್ತಾ ಬಂದಾಗ ಅದನ್ನ ಫಾಲೋ ಮಾಡತಕ್ಕಂತಹ ವ್ಯಕ್ತಿಗಳೆಲ್ಲ ಧರ್ಮವನ್ನ ಕಳ್ಕೊಂಡ್ ಬರ್ತಾರೆ. ಆದ್ದರಿಂದ ಕಲಿ ಯಾವಾಗ ಪ್ರವೃದ್ಧಮಾನನಾಗ್ತಾನೆ ಅಂದ್ರೆ ಮೊದಲು ರಾಜರನ್ನ ಹಿಡಿತಾನೋ ಗುರುಗಳನ್ನ ಹಿಡಿತಾನೋ ಅಂತ ಪ್ರಶ್ನೆ. ಮೊದಲು ಗುರುಸ್ಥಾನವನ್ನ ಆಕ್ರಮಣ ಮಾಡ್ತಾನೆ ಕಲಿ. ಆ ಗುರುಗಳು ಹೇಳಿದ ಮಾತನ್ನ ರಾಜನಿಗೆ ಕೇಳ್ತಾರಲ್ಲ, ಅಲ್ಲಿ ಮುಗಿತು. ರಾಜನಿಗೆ ಇಂಜೆಕ್ಟ್ ಮಾಡಿಬಿಟ್ರೆ ಗುರು, ಆ ರಾಜ ಊರಿಗೆಲ್ಲ ಹಂಚಿಬಿಡ್ತಾನೆ, ಸರ್ವನಾಶ ಆಗ್ಬಿಡುತ್ತೆ. ಆದ್ದರಿಂದ ತೀರ್ಥಕ್ಷೇತ್ರಗಳನ್ನು ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿಕೊಂಡು ಸಮಗ್ರವಾಗಿ ಇಡೀ ಭೂಮಂಡಲವನ್ನೇ ಆಚಾರ ರಹಿತವನ್ನಾದ ಕ್ಷೇತ್ರವನ್ನಾಗಿ ಮಾಡಾಕ್ಬಿಡ್ತಾರೆ. ನಿಧಾನವಾಗಿ ಧರ್ಮ, ಕರ್ಮ, ದೇವರು, ಆಚಾರ, ವಿಚಾರ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಪರೀಕ್ಷಿತ, ನಿನ್ನ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ಪರೀಕ್ಷಿತನ ಹುಟ್ಟಿನಿಂದ ನವನಂದ ರಾಜರಾಗುವ ತನಕ 1,500 ವರ್ಷ. ಅಂದ್ರೆ ಲೆಕ್ಕ ಹೇಳ್ತಾರೆ, 1,500 ವರ್ಷ ನವನಂದರ ಪಟ್ಟಾಭಿಷೇಕ ಆಗೋ ತನಕ. ಈ ಬ್ರಿಟಿಷ್ನವ್ರು ಏನ್ ಮಾಡಿಬಿಟ್ಟಿದ್ದಾರೆ, ಬ್ರಿಟಿಷ್ನವ್ರು ಮಾಡಿ ಎಡವಟ್ಟೇನು ನಮ್ಮ ದೇಶದಲ್ಲಿ ಬಂದು ಅಂತಂದ್ರೆ, ಕಲ್ಕತ್ತಾದಲ್ಲಿ, ಚೆನ್ನೈನಲ್ಲಿ ಅಲ್ಲೆಲ್ಲ ಏಷಿಯಾಟಿಕ್ ಸೊಸೈಟೀಸ್ ಅಂತ ಅವರು ಕಟ್ಟಿದ್ದಾರೆ. ಏಷಿಯಾಟಿಕ್ ಸೊಸೈಟೀಸ್ ಅಂತ ಹೇಳಿ ಇಂಡಾಲಜಿ, ಭಾರತೀಯ ಇದನ್ನು ಅಧ್ಯಯನ ಮಾಡಬೇಕು ಅಂತ ಕಟ್ಟಿ
ನಮ್ಮವರೇ ಆದ ವಿದ್ವಾಂಸರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಸಂಸ್ಕೃತವನ್ನ ಕಲ್ತ್ಕೊಂಡು, ವಿಶೇಷವಾಗಿ ಬಂಗಾಳ ಪ್ರಾಂತ ವಿದ್ವಾಂಸರು ಸಿಕ್ಕಾಪಟ್ಟೆ ಜಾಸ್ತಿ, ಅಲ್ಲಿ ಸೇರ್ಕೊಂಡು ಹಿಸ್ಟ್ರಿಯನ್ನೇ ತಿಳಿಸ್ಬಿಟ್ರು. ಬೈಬಲ್ಲಿಗೆ ಅನುಕೂಲ ಅಂದ್ರೆ 2000 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಏನೂ ಇರ್ಲಿಲ್ಲ ಅಂತ ಮಾಡಿ ಕೂತ್ಬಿಟ್ಟಿದ್ದಾರೆ. 2000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅದನ್ನ ನೋಡಿ, ಇವಾಗ ಮಹಾಭಾರತ ಯುದ್ಧ ಆಗಿ 2000 ವರ್ಷ 3000 ವರ್ಷ ಅಂತ ಹೇಳ್ತಾರೆ. ನಮ್ಮವರೇ ಬರೀತಾರೆ, ಪುಸ್ತಕ ಎಲ್ಲ ಬರೆದಿದ್ದಾರೆ. ಭಾಗವತ ಹೇಳುತ್ತೆ, ಇವನು ಪರೀಕ್ಷಿತ ಮಹಾರಾಜ ಹುಟ್ಟಿದಾಗಿಂದ ಇಲ್ಲಿ ತನಕ ನವನಂದರ ಪಟ್ಟಾಭಿಷೇಕ ಆಗೋ ತನಕ 1500 ವರ್ಷ ಲೆಕ್ಕ ಕೊಟ್ಟಿದ್ದಾರೆ. ಅಲ್ಲಿಂದ ಇವತ್ತಿಗೆ 5100 ಚಿಲ್ಲರೆ ವರ್ಷ ಆಗ್ತಾ ಇದೆ ನಮ್ಗೆ ಕಲಿಯುಗದಲ್ಲಿ. ಅಲ್ಲಿ ಲೆಕ್ಕ ಹಾಕೊಂಡ್ರೆ ಗುಪ್ತರ ಕಾಲ ಯಾವುದು, ಶೃಂಗರ ಕಾಲ ಯಾವುದು, ಮೌರ್ಯರ ಕಾಲ ಯಾವುದು ಅಂತ ಲೆಕ್ಕ ಹಾಕೊಂಡ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಮಧ್ಯದ 2-3 ಸಾವಿರ ವರ್ಷಗಳನ್ನ ಅನಾಮತ್ತಾಗಿ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ಇವತ್ತಿನ ಆಧುನಿಕ ಇತಿಹಾಸಕಾರರು. ಅವರಿಗೆ ಪುರಾಣ ಪ್ರಮಾಣ ಕೊಟ್ರೆ ಪುರಾಣವನ್ನ ಅಪ್ರಮಾಣ ಅಂತ ಸ್ಪಷ್ಟವಾಗಿ ದೂರ ಮಾಡಿಬಿಟ್ಟಿದ್ದಾರೆ. ಮಹಾಭಾರತ ಪುರಾಣಗಳು ನಿಮಗೆ ಇತಿಹಾಸ, ನಮಗೆ ಇತಿಹಾಸ ಅಲ್ಲ ಅಂತ ದೂರ ಮಾಡಾಯ್ತು. ಓದಬೇಕಾದವ್ರು ನಾವು ಬರೀ ಕೆನ್ನೆ ಕಟ್ಕೊಂಡು ಕಥೆ ಕೇಳಕ್ಕೆ ಅಂತ ನಾವು ಕೂತ್ಕೊಂಡ್ವಿ. ನಮ್ಮ ಇತಿಹಾಸ ನಾವು ಬರುತ್ವಿ, ಬರಿಬೇಕಾದವರು ಬರೀಲಿಲ್ಲ. ಇವತ್ತು ಸಮರ್ಥನೆ ಮಾಡಕ್ ಹೋದ್ರೆ ಕೋಮುವಾದಿಗಳು ಅಂತ ನಮ್ಮನ್ನೇ ಬಾಯಿಗೆ ಬಂದಾಗ ಬರೀತಾರೆ. ಅದರಿಂದ ಮಧ್ಯದಲ್ಲಿ ಎಷ್ಟು ಜನಗಳನ್ನ ಕಿತ್ತಾಕಿದ್ದಾರೆ ಅಂತ ನಾವೇ ಆಲೋಚನೆ ಮಾಡ್ಬೇಕು. ಆದ್ದರಿಂದ ಕಲಿಯುಗ ಯಾವಾಗ ಆಕ್ಚುಯಲ್ ಕಲಿಯುಗ ಆರಂಭ ಆಗಿದ್ದು ಯಾವಾಗ ಅಂದ್ರೆ ದುರ್ಯೋಧನ ಬಿದ್ದ ಮೇಲೆ ಅವತ್ತಿಂದಲೇ ಕಲಿಯುಗ ಆರಂಭ ಆಯ್ತು. ಸಮಾರಂಭಂ ಕಲಿಯುಗಂ ಯಾವತ್ ದುರ್ಯೋಧನ ಅಪತತ್. ದುರ್ಯೋಧನ ಯಾವತ್ತು ತೊಡೆ ಮುರ್ಕೊಂಡು ಕೆಳಗ್ ಬಿದ್ದ ಅಲ್ಲಿಂದ ಕಲಿಯುಗ ಆರಂಭ ಆಯ್ತು. ಆಕ್ಚುಯಲ್ ಆಗಿ ಸಂಕಲ್ಪದಲ್ಲಿ ಅವತ್ತಿಂದ ಆರಂಭ. ಆದ್ರೆ ಕೃಷ್ಣ ಇರೋ ತನಕ ಅವನ ಪ್ರಭಾವ ಇರಲಿಲ್ಲ. ಕೃಷ್ಣ ಅವತಾರ ಮುಗಿಸ್ಕೊಂಡು ಹೋದ್ಮೇಲೆ ಪರೀಕ್ಷಿತ ಮಹಾರಾಜ ಮತ್ತೆ ನಿಗ್ರಹ ಮಾಡ್ದ ಕಲಿನ. ಅವನ್ ಹೇಳ್ದ, ನಮ್ಮ ಮನೆಯವ್ರು ಇರೋ ತನಕ ನೀನು ಬರಬಾರದು ಅಂತ. ಅವನ ಮನೆಯವ್ರು ಇಲ್ಲಿದ್ದಂತೆ ಎಲ್ಲಿದ್ದು ಕ್ಷೇಮಕನ ತನಕ ಪಾಂಡವರ ಸಂತತಿ, ಅಲ್ಲಿ ತನಕ ಕಲಿಯಿಲ್ಲ. ನಿಧಾನವಾಗಿ ಸತ್ಯ, ದಯ, ದಾನ, ಶೌಚ 4 ಧರ್ಮದ ಪಾದಗಳು. ಆ 4 ಧರ್ಮದ ಪಾದಗಳು ಒಂದೊಂದೇ ಕಡಿಮೆ ಆಗ್ತಾ ಬಂತು. ಕಡಿಮೆ ಆಗ್ತಾ 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 ಕಲಿ ಆರಂಭ ಆಗಿದ್ದು ನಿಧಾನವಾಗಾಯ್ತು. ಯಾವಾಗ ನವನಂದರಿಗೆ ಪಟ್ಟಾಭಿಷೇಕ ಆಯ್ತೋ ಅಲ್ಲಿಂದ ಕಲಿಯುಗ ಪೂರ್ಣವಾಗಿ ಆರಂಭ ಆಯ್ತು ಅಂತಾರೆ. ಅದರ ಪ್ರಭಾವ ಅವತ್ತಿಂದ ತೋರಿಸ್ಲಿಕ್ಕೆ ಶುರುವಾಯ್ತು. ಆ ಕಲಿಯುಗದ ಪ್ರಭಾವ ಎಷ್ಟು ಅಪಾರವಾಗಿದೆ ಅಂತ ತೋರಿಸಿದ್ರೆ, ವಿತ್ತಮೇವ ಕಲೌ ನೃಣಾಂ ಜನ್ಮ ಕರ್ಮ ತಥಾಚಾರ ಅಂತ ಶ್ಲೋಕ ಹೇಳ್ತಾನೆ. ವಿತ್ತಮೇವ ಕಲೌ ನೃಣಾಂ ಜನ್ಮಾಚಾರ ಕುಲೋದಯ. ಅವನು ಮಾಡಿದ್ ಸರಿ, ಇವ್ರು ಮಾಡಿದ್ ತಪ್ಪು ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಇವ್ರು ಮಾಡಿದ್ ಸರಿ ಅಂತ ಆಗೋದು ಯಾವಾಗ ಅಂದ್ರೆ ದುಡ್ಡಿದೆ, ಅವ್ರು ಮಾಡಿದ್ ಸರಿ. ನೋಡಿ ಎಷ್ಟು ಇವತ್ತು ಆಗ್ತಿರೋದೇ ಅದು ಕಲಿಯುಗದಲ್ಲಿ. ಅವ್ರು ಮಾಡಿದ್ ತಪ್ಪು, ದುಡ್ಡಿಲ್ಲ, ಮಾಡಿದ್ ತಪ್ಪು. ಇವ್ರು ತುಂಬಾ ಒಳ್ಳೆಯವರು ಯಾವಾಗ ಅಂದಾಗ ಅನಾಢ್ಯಸ್ತು ಅಸಾಧು. ಪಾಪ ಅವನು ತುಂಬಾ ಕೆಟ್ಟವನು, ಒಳ್ಳೆಯವನಲ್ಲ, ಮಹಾದುಷ್ಟ. ಅವನು ಮಹಾದುಷ್ಟ ಆಗುವುದು ಯಾವಾಗ ಅಂದ್ರೆ ಕಲಿಯುಗದಲ್ಲಿ ಅವನು ಆಢ್ಯನಲ್ಲ. ಆಢ್ಯ ಅಂದ್ರೆ ತುಂಬದವನಲ್ಲ ಅವನು, ಪಾಪ ಅವನು ತಪ್ಪು. ಮತ್ತೆ ಕಲಿಯುಗದಲ್ಲಿ ಒಳ್ಳೆಯವರು ಯಾರು ಅಂತಂದ್ರೆ ಸಾಧುತ್ವೇ ಡಂಭ ಏವಚ. ಡಂಭ ಒಳಗೊಂದು ಹೊರಗೊಂದು ಯಾರು ಮಾಡ್ತಾರೆ ಅವರು ಕಲಿಯುಗದಲ್ಲಿ ತುಂಬಾ ಒಳ್ಳೆಯವರು. ಡಂಭ ಅಂದ್ರೇನು? ಅಧ್ಯಯನ, ಸದಾಚಾರ, ಸದ್ವಿಚಾರ ಇದ್ಯಾವುದೂ ಇಲ್ಲದೆ ಮನೆಯಲ್ಲಿ ದೇವ್ರಿಗೊಂದು ದೀಪ ಹಚ್ಚಲ್ಲ, ಹೊರಗಡೆ ತೀರ್ಥಯಾತ್ರೆ ಅಂತ ಮಾಡಿ ಕಿರ್ಚಾಡ್ತಾ ಇರೋದು. ಮನೆಯಲ್ಲಿ ದೇವರ ಪೂಜೆ ಇಲ್ಲ, ದೇವರ ದೀಪ ಹಚ್ಚಲ್ಲ, ಹೊರಗಡೆ ಬಂದು ನಾವು ಮಹಾ ಅನುಷ್ಠಾನವಂತರು ಅಂತ ಏನ್ ತೋರಿಸ್ಕೊಳ್ತಾರೆ ಆ ರೀತಿಯಲ್ಲಿ ಅದನ್ನ ಡಂಭ ಅಂತ ಕರೀತಾರೆ. ಕಲಿಯುಗದಲ್ಲಿ ಒಳ್ಳೆಯವರು ಯಾರು ಅಂತಂದ್ರೆ ಅವರೇ. ಈ ಉಡುಪಿಯಲ್ಲಿ ಒಂದ್ಸಲ ಈ ಯಾವಾಗ ಯಾವುದೋ ಒಂದು ಆರಾಧನಾ ಪರ್ವಕಾಲದಲ್ಲಿ ಒಬ್ರು ಪುಸ್ತಕ ಇಟ್ಕೊಂಡು ಜೋರಾಗಿ ಪಾರಾಯಣ ಮಾಡ್ತಾ ಇದ್ರು. ಜೋರಾಗಿ ಪಾರಾಯಣ ಮಾಡ್ತಿದ್ರು. ಮೈಕ್ ಆಫ್ ಆಗೋಯ್ತು. ಪಕ್ಕದಲ್ಲಿ ಸಹಸ್ರನಾಮದ ಮೈಕ್ ಆಫ್ ಆಗ್ತಾ ಇದ್ದಾಗ ಅವ್ರ ಪಾರಾಯಣ ಆಫ್ ಆಗೋಯ್ತು. ಆಫ್ ಆಗ್ತಾ ಇದ್ದಾಗೆ ಪುಸ್ತಕ ತಗೊಂಡು ಹಿಂಗಂತ ಇದ್ರು. ಸರಿ, ಪಕ್ಕದಲ್ಲೇನೆ ಅಲ್ಲಿಂದ ಒಂದ್ ಸ್ವಲ್ಪ ಮುಂದಗಡೆ
ನಿಜವಾಗಿ ಶಾಸ್ತ್ರಾಧ್ಯಯನ ಮಾಡೋದು ಕೂತಿದ್ರು. ಇಲ್ಲಿ ಸುಮ್ನೆ ಹಿಂಗಂತ ಇದ್ರಲ್ಲ ಅವರು, ತುಟಿ ಮಾತ್ರ ಅಲ್ಲಾಡ್ತಾ ಇತ್ತು, ಹೀಗಂತ ಇದ್ರು, ಸ್ವಾಮಿಗಳು ನೋಡ್ತಾ ಇದ್ದಾರೆ. ಅಂತ ಇದ್ರೆ ಏನು ನಮ್ಮ ಜನಗಳೇನು ಇಷ್ಟುದ್ದ ಶಿಕೆ ಇತ್ತು, ನಾಮಗಳೇನು ಪುಂಡ್ರಗಳೇನು, ಅವು ಹೋಗಿ ದಕ್ಷಿಣೆಗಳು ಹಾಕೋದೇನು ಮಾಡೋದೇನು ಮಾಡ್ತಿದಾರಲ್ಲಿ. ಇಲ್ಲಿ ಈ ಪುಣ್ಯಾತ್ಮ ಸಾಯಂಕಾಲ ರಾಜಾಂಗಣದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಬಂದು ದೊಡ್ಡ ಪಂಡಿತರು. ಅವ್ರು ಪಂಡಿತ ಅಂತ ತೋರಿಸ್ಕೊಂಡಿಲ್ಲ, ಯಾವ್ದೋ ಬಟ್ಟೆ ಹಾಕೊಂಡು ಕೂತಿದ್ದಾರೆ. ಅವ್ರು ತುಂಬ ನೋಡ್ತಾ ನಗ್ತಾ ಇದ್ದಾರೆ. ಸಂಜೆ ಭಾಗವತ ಪ್ರವಚನದಲ್ಲಿ ಆರಂಭದಲ್ಲಿ ಹೇಳ್ಬೇಕಾದ್ರೆ ಸ್ವಾಮಿಗಳು ಎವರ್ ಫಸ್ಟ್ ಉಲ್ಲೇಖ ಮಾಡಿದ ವಾಕ್ಯ ಇದೆ, ಸಾಧುತ್ವೇ ಡಂಭಯೇ ವಚನ. ಆದ್ದರಿಂದ ಅದು ನಾನು ಮಾಡ್ತಿರೋ ಡಂಬಾಚಾರ ಅಂತ ಕಲಿಯುಗದಲ್ಲಿ ಮನಸ್ಸಿಗೆ ಬರಲ್ಲ. ನಾನು ಮಾಡ್ತಿರೋದು ಸರಿ ಅಂತ ತೋರಿಸ್ತಾರೆ ದೇವರು. ಅದೇ ಪ್ರಧಾನವಾದ, ಅದೇ ಮುಖ್ಯ. ಕಲಿ ಪ್ರಭಾವ ಅಜ್ಞಾನದಿಂದ ಅಧರ್ಮ ಏನು ಅಂದ್ರೆ ನಾನು ಮಾಡ್ತಿರೋ ಡಂಬ ಅಲ್ಲ, ಅವರೇ ಡಂಬಾಚಾರಿಗಳು, ನಾನ್ ಸರಿ ಅಂತ ತೋರಿಸ್ಬಿಡ್ತಾರೆ. ಅದಕ್ಕೆ ತಕ್ಕನಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಲ್ಲಿ ಆಚಾರದಲ್ಲಿ ತರ ಹೊರಟಾಗುತ್ತೆ. ಬ್ರಹ್ಮಚಾರಿ ಅಂತ ಒಬ್ಬ ಇರ್ತಾನೆ ಪಾಪ. ಬ್ರಹ್ಮಚಾರಿ ಅಂತ ಆಗೋದು ಯಾವಾಗ? ನಾವು ಇದಕ್ಕೆ ಷಷ್ಠಿ ಎಲ್ಲ ಕರಿಬೇಕಲ್ಲ ಬ್ರಹ್ಮಚಾರಿ ಅಂತ. ಕರಿಯೋದು ಯಾವಾಗ ಅವನನ್ನ ಅಂತಂದ್ರೆ ಚಿಕ್ಕ ವಯಸ್ಸಿದ್ರೆ ಸಾಕು ಬ್ರಹ್ಮಚಾರಿ ಆಗ್ಬಿಡ್ಬೇಕು ಅವನು. ವಿಪ್ರತ್ವೇ ಸೂತ್ರವೇ ವಚ, ಜನಿವಾರ ಇಟ್ಬಿಟ್ರೆ ಸಾಕು, ಬೇರೆ ಇನ್ನೇನು ಬೇಡ ಅಲ್ಲಿ ಅಂತ. ಸರಿ ಷಷ್ಠಿ ಊಟ ಹಾಕ್ರಪ್ಪ ಸಾಕು ಅಂತ. ಯಾರಿಗ್ ಹಾಕ್ಬೇಕು? ದಕ್ಷಿಣೆ ಕೊಡ್ಬೇಕಾದ್ರೆ ಯಾರಿಗೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾರಿಗೆ ಕೊಡ್ಬೇಕು? 3 ಅಧ್ಯಾಯಗಳಲ್ಲಿ 120 ಶ್ಲೋಕದಲ್ಲಿ ನಮ್ಮ ಮುಂದೆ ಇವತ್ತು ಆಗ್ತಾ ಇರೋದನ್ನ ಹಾಗೇ ಕನ್ನಡಿ ಇಟ್ಬಿಟ್ಟಿದ್ದಾರೆ ಸುಧಾಚಾರ. ಅದಕ್ಕೆ ಜಾಸ್ತಿ ಹೇಳಕ್ ಹೋಗಲ್ಲ, ಹೇಳು ಮಾರ್ಜಿದನ್ನೆಲ್ಲ. ದಕ್ಷಿಣೆ ಯಾರಿಗೆ ಕೊಡ್ಬೇಕು, ಕೊಟ್ಟ ದಕ್ಷಿಣೆಯನ್ನ ಯಾರು ತಗೊಳ್ಬೇಕು, ಇಷ್ಟು ದಕ್ಷಿಣೆಗೆ ಎಷ್ಟು ಜಪ ಮಾಡಬೇಕು, ಎಷ್ಟು ಕಳ್ಕೊಳ್ಬೇಕು, ಬೇಕಾದಷ್ಟಿದೆ. ಆದ್ದರಿಂದ ಕಲಿಯುಗದಲ್ಲಿ ಕಲಿ ಎಲ್ಲೆಲ್ಲಿಂದ ಪ್ರವೇಶ ಮಾಡ್ತಾನೆ ನಮ್ಮನ್ನ ಅಂದ್ರೆ ದೇಶ, ಕಾಲ, ಗುಣ, ಅನ್ನ, ವಸನ, ಪಾನೀಯ, ವಾಯು, ಸಂಸರ್ಗ, ಇಷ್ಟ ಹೇಳ್ತಾರೆ. ದೇಶ ಅಂದ್ರೆ ಕಂಟ್ರೀಸ್ ಅಲ್ಲ, ನಾವು ಕೂತ ಜಾಗ, ಎಲ್ಲಿ ಕೂತಿದೀವಿ, ಏನ್ ಮಾಡಿದೀವಿ, ಆ ಜಾಗ ಡಿಪೆಂಡ್ ಮಾಡ್ಕೊಂಡು ಕಲಿ ಪ್ರವೇಶ ಆಗುತ್ತೆ. ಕಾಲ, ಯಾವ ಕಾಲದಲ್ಲಿ, ಈ ಬೆಳಗ್ಗೆ ಅವ್ನು ಹೇಳಿದ್ನಲ್ಲ 2:15 ಕೂತ್ಕೊಂಡು 3 ರಂಗ ಸ್ನಾನಕ್ಕೆ ಅಂತ 2:15 ದೇವ್ರ ಪೂಜೆ ಮಾಡ್ತಾ ಕೂತ್ಕೊಳ್ಳೋದು, 2:15 ಬ್ರಹ್ಮ ಕಾಲ, ಅದು ಕಲಿ ಪ್ರವೇಶ ಅಂತ. ದೇಶ, ಕಾಲ, ಗುಣ, ಒಬ್ಬೊಬ್ಬರ ಗುಣ ಪಕ್ಕದಲ್ಲಿ, ಅದಕ್ಕೆ ದೂರ ಕೂಡಬೇಕು. ಮಡಿ ಅಂತ ಕಾನ್ಸೆಪ್ಟ್ ಬಂದಿದ್ದು ಯಾಕೆ? ನನ್ನ ಪ್ರಭಾವಲಯ ನಿಮ್ಮ ಪ್ರಭಾವಲಯ ಮಿಕ್ಸ್ ಆಗ್ಬಾರ್ದು, ಸಾಂಕರ್ಯ ಆಗೋಗುತ್ತೆ. ಅದಕ್ಕೆ ಆದಷ್ಟು 1 ಅಡಿ 2 ಅಡಿ ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು ಕೂತ್ಕೊಳ್ಳಿ. ದೇಶ, ಕಾಲ, ಗುಣ, ಅಶನ ಅನ್ನದಿಂದ ಬರುತ್ತಂತೆ. ಅದಕ್ಕೆ ಕಲಿಯುಗದಲ್ಲಿ ಊಟ ಆದಷ್ಟು ಕಡಿಮೆ ಮಾಡಬೇಕು ಅಂತ. ಹೊರಗಡೆ ಹೋಗೋದು, ಹೊರಗಡೆ ಊಟ ನಾವೆಷ್ಟು ಕಡಿಮೆ ಮಾಡ್ತೇವೋ ಮನಸ್ಸು ಅಷ್ಟು ಶುದ್ಧವಾಗಿರುತ್ತೆ. ಅಶನ ಮತ್ತೆ ಬಟ್ಟೆಯಲ್ಲಿ ಬಂದ್ಬಿಡುತ್ತಂತೆ ಕಲಿ. ಅದಾದ್ಮೇಲೆ ನೀರು, ಕುಡಿಯೋ ನೀರಲ್ಲಿ ಬಂದ್ಬಿಡ್ತಾನೆ. ಅದಾದ್ಮೇಲೆ ಇದೆಲ್ಲ ಕಂಟ್ರೋಲ್, ನಾನು ಎಲ್ಲ ಊಟಕ್ಕೆ ಹೋಗಲ್ಲ ರೀ, ನಾನ್ ನಮ್ಮನೆ ಅಡಿಗೆ ಆಯ್ತು, ನಾನಾಯ್ತು, ಎಲ್ಲ ಆರಾಧನೆ ಎಲ್ಲ ಹೋಗ್ತೀನಿ ಅಂತ ಅನ್ಕೊಂಡು ನಾವೇ ಸಮಾಧಾನ ಮಾಡ್ಕೋಬಹುದು. ಗಾಳಿ ಬಂದ ಕೈಯಲ್ಲಿ ಹೆಂಗ್ ತಡೆಯೋದು ನಾವು? ಉಸಿರಾಡುವಾಗ ಒಳ ಹೊಟ್ಟೋದ್ರೆ. ಆದ್ರಿಂದ ಕಲಿ ಎಲ್ಲೆಲ್ಲಿಂದ ಹೆಂಗೆ ಪ್ರವೇಶ ಮಾಡ್ತಾನೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಅದನ್ನ ಹೆಂಗ್ ಪ್ರವೇಶ ಮಾಡ್ತಾನೆ, ಒಳಗ್ ಸೇರ್ಕೊಂಡು ಏನು ಮಾಡ್ತಾನೆ ಅನ್ನೋದಿಲ್ಲಿ ಹೇಳ್ತಾ ಬರ್ತಾರೆ. ಪ್ರಧಾನವಾದ ಕೆಲವು ಗುಣಗಳನ್ನು ಹೇಳ್ತಾರೆ. ಈ ಕಲಿ ನಮ್ಮೊಳಗೆ ಬರ್ಲಿಕ್ಕೆ ಪ್ರಧಾನವಾಗಿ ಕಾರಣವಾಗುವ ಕೆಲವು ಗುಣಗಳಿದೆಯಪ್ಪ, ಆ ಗುಣಗಳಿಂದ ಕೂಡಿರುವ ಜನಗಳಿಂದ ದೂರ ಇರಲಿ. ಅದು ಫಸ್ಟ್ ಇಂದಾನೆ ಹೇಳ್ಕೊಂಡ್ ಬರ್ತಾ ಇದೆ, ಮತ್ತದನ್ನು ಹೇಳೋ ಅವಶ್ಯಕತೆ ಇಲ್ಲ. ಅದು ಪಂಚಮಹಾಪಾತಕಗಳು, ಮದ್ಯಪಾನ, ಸ್ತ್ರೀ ಸಂಘ ಇತ್ಯಾದಿ ದೋಷಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಂದ ಆದಷ್ಟು ಲಂಪಟರು, ಡಂಭರು, ಅದಾದ ನಂತರದಲ್ಲಿ ಹಣವನ್ನ ಪಣವನ್ನಾಗಿಟ್ಟು ಆಟಾಡ್ತಕ್ಕಂತಹ ವ್ಯಕ್ತಿಗಳು ಅಲ್ವಾ. ಇವನು ಅದಕ್ಕೆ ಅಂತಾನೆ ಕ್ಲಬ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಸಾಯಂಕಾಲ ಆಗ್ಬಿಟ್ರೆ ಹೊರಡ್ತೀವಪ್ಪ ಅಂತ ಹೇಳಿ ಸಾಯಂಕಾಲ ಆದ್ರೆ ಹೋಗಿ ಆಡ್ತಾ ಇರ್ತಾರೆ. ಆಮೇಲೆ ಮಠಗಳಿಗೆ ಬಂದು ಪಂಚೆ ಉಟ್ಕೊಂಡು ಕಿಚ್ಚಾಡ್ತಾ ಇರ್ತಾರೆ. ಇದನ್ನೇ ಡಂಭ ಅಂತ ಅನ್ನೋ ಶಾಸ್ತ್ರಗಳು. ಆದ್ರಿಂದ ಹಣವನ್ನ, ದುಡ್ಡನ್ನ ಪಣವನ್ನಾಗಿಟ್ಟು ಆಟ ಆಡುವಂಥದ್ದು, ಈ ಅವರನ್ನ ನೋಡಿ ದೂರ ಇದ್ಬಿಡು. ಕಲಿ ಬರಲ್ಲ, ಆದಷ್ಟು ಬರಲ್ಲ, 100% ಬರಲ್ಲ. ನಾನು ಎಲ್ರಿಂದ ದೂರ ಇದ್ದೇನೆ, ನನ್ನಲ್ಲಿ ಕಲಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ ಇಷ್ಟಪ್ಪ ಉಂಡೆ ಬರೀ ಕಲಿ ಒಳಗ್ ಕೂತಿರ್ತಾರೆ ಅಲ್ವಾ. ನನಗೇನಿಲ್ಲ, ನಾನ್ ಮಹಾ ಸಾತ್ವಿಕ ಅನ್ಕೊಂಡ್ರೆ ಅಲ್ಲೇ ಬಂದ ಕಲಿ ಅಂತ. ಆದ್ದರಿಂದ ಬ್ರಹ್ಮಚಾರಿಯಾದವನು ವ್ರತವನ್ನ ಬಿಟ್ಟಿದ್ದಾನೆ,
ಶೌಚವನ್ನ ಬಿಟ್ಟಿದ್ದಾನೆ. ಆದ್ದರಿಂದ ಬ್ರಹ್ಮಚಾರಿಗಳನ್ನ ಇವತ್ತು ಕರಿಬೇಕು ಅಂದ್ರೆ ಈ ತರ ಬ್ರಹ್ಮಚಾರಿಗಳು ಯಾರೂ ಸಿಗಲ್ಲ. ಅದಾದ್ಮೇಲೆ ಗೃಹಸ್ಥ ಹೇಗಿದ್ದಾನೆ ಇವತ್ತು ಅಂದ್ರೆ ಅಗ್ನಿಹೋತ್ರ ಇಲ್ಲ, ಅಧ್ಯಯನ ಇಲ್ಲ, ಅವನ ಗೃಹಸ್ಥನಾಗಿದ್ದಾನೆ. ಇನ್ನು ವಾನಪ್ರಸ್ಥನಾಗಬೇಕಾದವನು ತಪಸ್ವಿನೋ ಗ್ರಾಮವಾಸ ಅಂತ. ತಪಸ್ವಿಗಳು ಎಲ್ಲಿದ್ದಾರೆ ಅಂದ್ರೆ ಊರಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಸರಿಯಪ್ಪ, ಬ್ರಹ್ಮಚಾರಿ ಸರಿಗಿಲ್ಲ, ವಾನಪ್ರಸ್ಥ ಸರಿಗಿಲ್ಲ, ಗೃಹಸ್ಥ ಸರಿಗಿಲ್ಲ, ಕೊನೆಗೆ ಸ್ವಾಮಿಗಳೇ ಗಟ್ಟಿ ಅಂತಂದ್ರೆ ನ್ಯಾಸಿನಷ್ಟೇ ಕುಟುಂಬಿನ ಅದೇ ಮನೆಯೋ ಮಠವೋ ಗೊತ್ತಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಅಂದ್ರೆ ಕಲಿಯುಗದಲ್ಲಿ ಏನೇನ್ ಆಗತ್ತೆ ಅಂತಂದ್ರೆ 5000 ವರ್ಷಗಳ ಮೊದಲೇ ವೇದವ್ಯಾಸ ದೇವರು ಬರೆದಿಟ್ಟಿದ್ದಾರೆ. ಚಾತೂ ತಪ್ಪದ ಇವತ್ತಾಗ್ತಾ ಇದೆ ನೋಡಿ. ನ್ಯಾಸಿನಃ ಕುಟುಂಬಿನಃ ಸುತ್ತ ನೋಡ್ತಾ ಇದ್ರೆ ಅವರು ಅಂತಾರೆ, ಇವರು ಅಂತಾರೆ, ನಾಹಂ ಕಶ್ಚಿತ್ ನಮೇ ಕಶ್ಚನ ಅಂತ ಪ್ರೈಸೋಚ್ಚಾರಣ ಮಾಡಬೇಕು ಸನ್ಯಾಸಿ ಆದ. ಕೊನೆಗೆ ಮಾರನೇ ದಿನ ಬೆಳಗ್ಗೆ, ಹಿಂದಿನ ದಿನ ಸಾಯಂಕಾಲ ಹೋಮ ಆಗುತ್ತೆ, ಗಿರಿಜಾ ಹೋಮ ಅಂತ ಮಾಡ್ತಾರೆ. ಗಿರಿಜಾ ಹೋಮ ಅಂತ ಮಾಡಿ ನಾಳೆ ಬೆಳಗ್ಗೆ ಅವನು ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ನಿನ್ನೆ ದಿವಸ ಆತ್ಮಪಿಂಡ ಆಗಿದೆ. 3 ದಿನ ಕಾರ್ಯಕ್ರಮ. ಅದು ಆತ್ಮಪಿಂಡ, ಅವನೇ ಪಿಂಡ ಇಟ್ಕೊಂಡ್ರು. ಹೆಂಡತಿ ಇರ್ಲಿ, ಸಂಬಂಧಿಕರಿರ್ಲಿ, ಯಾರಿರ್ಲಿ, ಎಲ್ರಿಗೂ ಪಿಂಡ ಇಟ್ಟು ತರ್ಪಣವನ್ನ ಕೊಟ್ಬಿಟ್ಟು ಕಾಡಿಗೆ ಹೊರಟೋಗೋದು. ಉಪವಾಸ ಇದ್ದು ಕಾಡಿಗೆ ಹೊರಟು ಹೋಗಿ ಅಲ್ಲಿ ಏಕಾಂತವಾಗಿದ್ದು ವಾಪಸ್ ಬರ್ಬೇಕಿಲ್ಲಿ. ಆಚೆ ಅವನು ಗೃಹಸ್ಥನೂ ಅಲ್ಲ, ಈಚೆ ಸನ್ಯಾಸಿನೂ ಅಲ್ಲ, ಮಧ್ಯೇನು ಅವನೇ ಪಿಂಡ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಏನಾಗಿದ್ದಾನೆ ಅವನು? ಪ್ರೇತ ಅಂತ ಕರೀತಾನೆ. 2 ಕೂದಲು ಬಿಟ್ಟಿದ್ದಾನೆ ತಲೆ ಮೇಲೆ. ಅವನೇನ್ ಮಾಡ್ಬೇಕು? ಹಿಂದಿನ ದಿನ ಗಿರಿಜಾ ಹೋಮ ಆಗೋ ಸಂದರ್ಭದಲ್ಲಿ ಸಂಬಂಧಿಕರೆಲ್ಲ ಬಂದು ಕೂಡ್ತಾರೆ. ಸಂಬಂಧಿಕರೆಲ್ಲ ಬಂದು ಕೂಡಿದಾಗ ಮೈ ಮೇಲೆ ಬೇಕು ಅಂತ ಒಂದ್ ಚಿಕ್ಕ ಬಂಗಾರ ಹಾಕೊಂಡಿರ್ಬೇಕು, ಬೇಕು ಅಂತ ಹಾಕ್ಸ್ತಾರೆ ಬಂಗಾರ. ಅದನ್ನ ನೀ ಯಾರಿಗೆ ಕೊಡ್ತೀಯಪ್ಪ ಇದನ್ನ ದಾನ ಅಂತ ಕೇಳ್ತಾರೆ. ನಾನು ಇಂಥವ್ರಿಗೆ ಕೊಡ್ತೀನಿ ಅಂತ ಕೊಟ್ಬಿಡ್ತಾನೆ. ಅವಾಗ ಸಂಬಂಧಿಕರೆಲ್ಲ ಕಾಲಿಡ್ಕೊಂಡು ಜೋರಾಗಿ ಅಳೋದು. ಅಳ್ಳಿಕ್ಕೆ ಅಂತಾನೆ ಮಂತ್ರಗಳಿವೆ. ಎಲ್ಲ ಹತ್ತು ಕರೆದು ಇವನು ಹತ್ತು ಸಮಾಧಾನ ಮಾಡಿ ಆಶೀರ್ವಾದಗಳು ಮಾಡಿ, ಅವನಿಗೆ ದೊಡ್ಡವರಿದ್ರೆ ಅವ್ರು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಎಲ್ಲ ಅಲ್ಲಿ ಮುಗಿತು. ಆ ಅಗ್ನಿಯ ಮುದ್ದೆ ನನಗೆ, ನಾನು ನಿಮಗೂ ಸಂಬಂಧ ಅನ್ನೋದು ಕಳೆದು ಹೋಯ್ತು ಅಂತ ಅಗ್ನಿಯ ಮುಂದೆ ಪ್ರಮಾಣ ಮಾಡಿ ಅವತ್ ರಾತ್ರಿ ಉಪವಾಸ ಇದ್ದು ಕತ್ತಲ ಕೋಣೆಯಲ್ಲಿ ಮಲ್ಕೋರು. ಮಾರನೇ ದಿನ ಬೆಳಗ್ಗೆ ಸೊಂಟ ತನಕ ನೀರಲ್ಲಿ ಇಳಿತಾನೆ. ನೀರಲ್ಲಿ ಇಳಿದು ಶಿಖಾ ಸೂತ್ರ ಜನಿವಾರ ತೆಗೆದು ಹಾಕ್ಬಿಟ್ಟ. ಕೂದ್ಲು ಮೂರಿತ್ತಲ್ಲ ಅದನ್ನ ಕಿತ್ಕೊಳ್ತಾನೆ. ಭೂ ಸನ್ಯಸ್ತಮ್ಮಯ ಅಂತ ವ್ಯಾಹೃತಿ 4 ಸಲ ಹೇಳಿ, ನಾನು ಯಾರಿಗೆ ಸಂಬಂಧಪಟ್ಟವನಲ್ಲ, ನನಗೂ ಯಾರು ಸಂಬಂಧಪಟ್ಟಿಲ್ಲ ಅಂತ ಪಂಚಭೂತಗಳ ಸಾಕ್ಷಿಯಾಗಿ ನೀರಲ್ಲಿ ನಿಂತ್ಕೊಂಡು ಬಿಳಿ ಬಟ್ಟೆಯನ್ನ ಬಿಟ್ಟು ನಗ್ನವಾಗಿ ನಿಂತ್ಕೊಂಡಿದ್ದಾನೆ ಸೊಂಟ ತನಕ ಬರೋ ನೀರಲ್ಲಿ. ಅವಾಗ ಅವನಿಗೆ ಯಾವ ದೃಷ್ಟಿಯಲ್ಲೂ ಸಂಬಂಧ ಇಲ್ಲದೆ ಇರತಕ್ಕಂತ ವ್ಯಕ್ತಿಗಳು ಬಂದು ಕಾಷಾಯ ವಸ್ತ್ರವನ್ನ, ಕೌಪೀನವನ್ನ ಕೊಡ್ತಾರೆ. ಆ ಕೌಪೀನವನ್ನ ತಗೊಂಡು, ಕೌಪೀನ ಉಟ್ಟುಕೊಂಡು ತೀರಕ್ಕೆ ಬಂದು ಅವರವರ ಮತದ ಲಾಂಛನಗಳನ್ನೆಲ್ಲ ಬರೀ ಎಲ್ಲಾರು ಹಿಂಗೆ ಸನ್ಯಾಸ ತಗೊಳ್ಳೋದು. ಲಾಂಛನ ಹಾಕೊಂಡು ದಂಡ, ಕಮಂಡಲು, ಕಾಷಾಯ ವಸ್ತ್ರ ಇದನ್ನ ತಗೊಂಡು ಸನ್ಯಾಸಿ ಆದ. ಸನ್ಯಾಸಿಯಾಗಿ ಹತ್ತಿರದಲ್ಲಿದ್ದ ಗುರುಗಳ ಹತ್ರ ಬರ್ತಾನೆ. ಅವಾಗ ಗುರುಗಳು ಅವನನ್ನ ಒಂದು ಕೋಣೆ ಕರ್ಕೊಂಡು ಹೋಗ್ತಾರೆ, ಮಂತ್ರೋಪದೇಶ ಅಂತ. ಕೋಣೆ ಕರ್ಕೊಂಡು ಹೋಗಿ, ನೋಡಪ್ಪ ನಿಂಗೀಗ ನಾನು ಪ್ರಣವೋಪದೇಶ ಮಾಡ್ತಾ ಇದ್ದೇನೆ, ಎಲ್ರನ್ನ ಬಿಟ್ಟಿದ್ಯಾ ಅಲ್ವಾ, ನಾಳೆ ಬೆಳಗ್ಗೆ ಏನ್ ಯಾರನ್ನ ಕರ್ಕೊಂಡ್ ಬರಲ್ಲ ಅಲ್ವಾ ಅಂತೆಲ್ಲ ಕೇಳಿ ಪ್ರಣವೋಪದೇಶ ಮಾಡಿ ಪಟ್ಟಾಭಿಷೇಕ ಮಾಡಿ ಹೆಸರಿಡ್ತಾರೆ. ಹೆಸರಿಟ್ಟ ಮೇಲೆ ಅವನ ಕಥೆ ಮುಗಿತು. ಯಾರಿಗೂ ಸಂಬಂಧಪಟ್ಟಿಲ್ಲ. ಇದು ನಿಜವಾದ ಸನ್ಯಾಸದ ಕ್ರಮ. ಬಟ್ ಕಲಿಯುಗದಲ್ಲಿ ಸನ್ಯಾಸ ಹೇಗಾಗ್ಬಿಡತ್ತೆ ಅಂತಂದ್ರೆ ನ್ಯಾಸಿನಷ್ಟ ಕುಟುಂಬಿನ, ಪಠಾವೋ ಮನೆಯೋ ಅರ್ಥ ಆಗೋದಿಲ್ಲ. ನ್ಯಾಸಿನ ಅರ್ಥ ಲೋಲುಪಾಹ, ಹಣದ ಬಗ್ಗೆ, ಹಣವನ್ನ ಮುಟ್ಟಬಾರದು. ಆದ್ರಿಂದ ಊಟ ಯಾರ್ಯಾರ ಊಟ ಮಾಡಬಾರ್ದು ಅಂತ ಶಾಸ್ತ್ರ ಆದೇಶ ಮಾಡಿದೆ. ಯಾರ್ಯಾರ ಊಟ ಮಾಡಬಾರ್ದು ಅಂತ ಆದೇಶ ಮಾಡುವಾಗ ಮೊದಲನೇ ಊಟವೇ ಸನ್ಯಾಸಿಗಳ ಊಟ. ಸನ್ಯಾಸಿಗೆ ಊಟ ಹಾಕೋ ಅಧಿಕಾರ ಇಲ್ಲ. ಯಾಕೆ ಹೇಳಿ? ಸನ್ಯಾಸಿನೇ ಭಿಕ್ಷೆ ಬೇಡ ಅಂತಾನೆ. ಭಿಕ್ಷೆ ನಾವು 2 ಗಂಟೆ ತನಕ ನಮ್ ಊಟ ಟೈಮ್, 2 ಮೇಲೆ ನಾವು ಊಟ ಮಾಡಬಾರ್ದು. ಯಾಕೆ? 2 ಗಂಟೆ ಮೇಲೆ ಸನ್ಯಾಸಿ ಭಿಕ್ಷೆ ಬೇಡಕ್ ಬರ್ತಾರೆ ಮನೆಗೆ, ಅವ್ರಿಗೆ ಕೊಡ್ಬೇಕು ಉಳಿದಿದ್ದನ್ನ. ಅವ್ರೇನ್ ಮಾಡ್ತಾರೆ? ಹೋಗಿ ನದಿ ತೀರದ ಸ್ನಾನ ಮಾಡಿ ಅದನ್ನ ತೀರ್ಥದಲ್ಲಿ ಅದ್ದಿ ನೈವೇದ್ಯ ಮಾಡಿ, ಜಲಪ್ರೋಕ್ಷಣೆ ಮಾಡಿ ನೈವೇದ್ಯ ಮಾಡಿ ಹಂಚಿಕೊಂಡು ತಿನ್ಬಿಡ್ತಾರೆ. ಅದೇ ಬ್ರಹ್ಮಣ್ಯ ತೀರ್ಥರು ಭಿಕ್ಷೆ ಹೋದ್ರೆ
ಎಲ್ಲ ಕೊಡೋರಂತೆ ಅಗ್ರಹಾರದಲ್ಲಿ. ಎಲ್ಲ ಕೊಟ್ಟಿದ್ದನ್ನೆಲ್ಲ ತಂದು ಒಂದ್ ಬಟ್ಟೆಲಿ ಹಾಕ್ಬಿಟ್ಟು ಕಣ್ಬಾ ನದಿಯೊಳಗೆ ಹದ್ದು ಬಿಡೋದಂತೆ. ಅದ್ದಿ ಅದನ್ನ ಗೋಪಾಲಕೃಷ್ಣರ ಮುಂದೆ ಇಟ್ಟು ನೈವೇದ್ಯ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಹೊಗೆ ಬರ್ತಾ ಇತ್ತಂತೆ, ಬಿಸಿ ಬಿಸಿ ಬಿಸಿ. ಅದು ಅವ್ರವ್ರ ತಪಸ್ಸು, ಅವ್ರವ್ರ ಯೋಗ್ಯತೆ. 8 ತುತ್ತುಗಳನ್ನು ತಿನ್ಬೇಕು. ಅದರಲ್ಲಿ ಭಕ್ಷ್ಯ, ಭೋಜ್ಯ, ಲೇಖ್ಯ, ಪೇಯ, ಚೋಷ್ಯ ಇದ್ಯಾವುದು ಸನ್ಯಾಸಿ ಇಲ್ಲ. ಅವ್ ಚಿಕ್ಕಡಿಗೆ ಏನಾದ್ರು ಕೊಡ್ತಾರ ಅಂತ ಕಾಯ್ತಾ ಇರ್ತೀವಿ. ಅಂದ್ರೆ ಕಲಿಯುಗದಲ್ಲಿ ಏನಾಗಿದೆ ಅಂತ. ಅದರಿಂದ ಕಲಿಯುಗದಲ್ಲಿ ಮದುವೆ ಆಗ್ಬೇಡ ಅಂತ ಹೇಳಿಲ್ಲ, ಸನ್ಯಾಸ ತಗೋಬೇಡ ಅಂತ. ಕಲಿಯುಗದಲ್ಲಿ ಫಸ್ಟ್ ನಿಷೇಧ ಮಾಡಿರ್ತಕ್ಕಂತಹ ಅಂಗ ಯಾವುದು ಅಂತ ಕೇಳಿದ್ರೆ ಪ್ರಧಾನವಾಗಿರ್ತಕ್ಕ ಅಂಗ ಸನ್ಯಾಸ. ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ ಧರ್ಮಕ್ಕೆ ಅವಕಾಶವೇ ಇಲ್ಲ. ಇದೆಲ್ಲ ದಾಟಿ ಕೆಲವು ಸನ್ಯಾಸಿಗಳು ಧರ್ಮಕರ್ಮಾನುಷ್ಠಾನ ಮಾಡ್ತಾರೆ ಅಂತಂದದ್ದಕ್ಕೆ ರಾಯರು, ವ್ಯಾಸರಾಜರು, ಶ್ರೀಪಾದರಾಜರಂತಹ ಮಹಾನುಭಾವರು ಸಿಕ್ಕಿರುವಂತದ್ದು ನಮ್ಗೆ. ಯಾರ ಸ್ಮರಣೆ ಮಾತ್ರದಿಂದ ಭೂತ ಪ್ರೇತ ಪಿಶಾಚಿಗಳ ಬಾಧನೆ ಪರಿಹಾರ ಆಗುತ್ತೋ, ಎಲ್ಲ ರೋಗ ರುಜಿನಗಳು ದೂರ ಆಗುತ್ತೋ, ಎಲ್ಲ ಇಂಥ ಘೋರವಾದ ಕಲಿಯುಗದಲ್ಲಿದ್ರೂ ಸಾಧನೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಅವರೆಲ್ಲ ದೊಡ್ಡವರಾಗಿರುವಂಥದ್ದು. ಅದರಿಂದ ಕಲಿಯುಗದಲ್ಲಿ ಸನ್ಯಾಸ ಧರ್ಮಾಚರಣೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಅವರಿಗೆ ಅಂತ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ, ಅವರಿಗೆ ಅಂತ ಪಾತ್ರೆ ಇಟ್ಕೊಳ್ಳೋ ಹಾಗಿಲ್ಲ, ಅವರಿಗೆ ಅಂತ ಏನಿಲ್ಲ. ನೀರು ಅವರೇ ತಗೊಳ್ಳೋ ಹಾಗಿಲ್ಲ. ಕುಡಿಬೇಕು ಅಂತಂದ್ರೆ ಸ್ನಾನ ಮಾಡಿ ಬರ್ಬೇಕು, ಮಲಮೂತ್ರ ವಿಸರ್ಜನೆ ಮಾಡಿ ಬಂದ್ಮೇಲೆ ಸ್ನಾನ ಮಾಡಿ ಬರ್ಬೇಕು. ಅನ್ನ ಕೊಡಿ, ನಂಗೆ ತುಂಬಾ ಹಶ್ವಾಗ್ತಾ ಇದೆ ಕೊಡಿ ಅಂತ ಕೇಳೋ ಹಾಗೆ ಇಲ್ಲ. 8 ತುತ್ತು ಮೇಲೆ ಒಂದ್ ದಿನಕ್ಕೆ ತಿನ್ನೋ ಹಾಗಿಲ್ಲ. ಅದು ಮಧ್ಯಾಹ್ನ 4 ಗಂಟೆ ತನಕ ಉಪವಾಸ ಇರ್ಬೇಕು. ಇವತ್ 4 ಗಂಟೆಗೆ ಅನ್ನ ತಿಂದು ನೀರು ಕುಡಿದು ಬಿಟ್ರೆ ನಾಳೆ ಸಾಯಂಕಾಲ 4 ಗಂಟೆ ತನಕ ಅನ್ನ ನೀರಿಲ್ಲ. ಸಾಯಂಕಾಲಕ್ಕೆ ವಿಶೇಷವಾಗಿ ಚಪಾತಿ ಸಾಗು ಮಾಡ್ಸ್ಕೊಂಡು ಹೊಡೆದ್ ಬಿಡೋಣ ಅಂತ ನಾವು ಅನ್ಕೊಂತೀವಿ ಅಷ್ಟೇ, ತಿನ್ನೋ ಹಾಗಿಲ್ಲ. ಧರ್ಮ ತುಂಬಾ ದೊಡ್ಡ ಧರ್ಮ ಸನ್ಯಾಸ ಧರ್ಮ. ದೇವರಿಗೆ ತುಂಬಾ ಪ್ರೀತಿಕರವಾದಂತಹ ಧರ್ಮ ಸನ್ಯಾಸ ಧರ್ಮ. ಕಲಿಯುಗದಲ್ಲಿ ಮಾಡಕ್ಕಾಗಲ್ಲ 100%. ಆದ್ದರಿಂದ ಸನ್ಯಾಸಿಗಳ ಕ್ರಮ ಈಗ ಕೂತ್ಕೊಂಡಿದೆ, ಗೃಹಸ್ಥರ ಕ್ರಮ ಹಾಗಾಗಿದೆ. ಇನ್ನು ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೋಗ್ತಾರೆ ಜನಗಳು. ಯಾಕೆ ಹೋಗ್ತಾರೆ? ದೂರೇ ವಾರಿಯಟನಂ ತೀರ್ಥಂ ಎಷ್ಟು ಜನ ಹೇಳ್ತಾರೆ. ದೂರದಲ್ಲಿ ನಮ್ಮಿಂದ ಲಗೇಜ್ ಕಟ್ಕೊಂಡು ಬೇರೆ ಊರಿಗೆ ಹೋಗಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರೋದನ್ನೇ ತೀರ್ಥಕ್ಷೇತ್ರ ಯಾತ್ರೆ ಹೇಳ್ಕೊಂಡ್ಬಿಡ್ತಾರೆ. ಯಾಕೆ ಇವತ್ತು ನೋಡಿ ಯಾವತ್ತೂ ಇಲ್ಲದೆ ಇರುವಂತಹ ರಶ್ಶು ಬದರಿ ಒಳಗಾಗ್ತಾ ಇದೆ. ಇವತ್ತು ನಾವು ಯಾವ ಕ್ಷೇತ್ರಕ್ಕೆ ಬಂದಿದೀವಿ, ಯಾವ ಊರಿಗೆ ಬಂದಿದೀವಿ ಅನ್ನೋ ಜ್ಞಾನವೇ ಇಲ್ಲ. ಸುಮ್ಮನೆ ಜನ ಮರಳೋ ಜಾತ್ರೆ ಮರಳೋ ಅಂತ ಎಲ್ಲಾ ಕಡೆ ಹೋಗ್ತಾರೆ. ಅಂತವರಿಂದ ನಿಜವಾದ ಜನಗಳಿಗೆ ಯಾತ್ರೆ ಮಾಡ್ಬೇಕು ಅನ್ಕೊಂಡು ಹೋದ್ರೆ ಯಾತ್ರೆಗಳಾಗ್ತವೆ. ಈ ಅತ್ತಿವರದನ್ ತೆಗೆದಿದ್ರಲ್ಲ, ಅತ್ತಿವರದನ್ ತೆಗೆದಿದ್ದಾಗ ಅಲ್ಲಿ ಜನ ಏನಿದ್ರು ಯಾವ ದೇವರಿದೆ ಇಲ್ಲಿ ಕೇಳ್ಕೊಂಡು ದೂರ ನಿಂತ್ಕೊಂಡಿದ್ದಾರೆ. ಹಿಂದೆ ನಿಂತಿರೋರು ವರದರಾಜ ಸ್ತೋತ್ರ ಪಾರಾಯಣ ಮಾಡಿದ್ರೆ ಹೇಳಿದ್ರೆ ಯಾವ ದೇವರಿದೆ ಇಲ್ಲಿ ಕೇಳಿದ್ರೆ ಕಪಾಳ ಕೊಡಿ ಅನ್ಸುತ್ತೆ. ನಮ್ಮ ಜನಗಳಿಗೆ ದುಡ್ಡಿದೆ, ಟೈಮ್ ಇದೆ, ಗಾಡಿ ಇದೆ, ತಿರುಗ್ತಾ ಇರೋದು. ಏನಕ್ಕೆ ಹೋದ್ವಿ, ಯಾಕೆ ಹೋದ್ವಿ, ಏನ್ ಮಾಡಿದ್ವಿ, ಏನಿಲ್ಲ. ಕೊನೆಗೆ ಆ ತೀರ್ಥಕ್ಷೇತ್ರಕ್ಕೆ ಹೊಟ್ಟೋದ್ರೆ ಇಲ್ಲಿ ಹೇಳ್ತಾರೆ, ಆ ತೀರ್ಥಕ್ಷೇತ್ರಕ್ಕೆ ನಾನು ಹೋದ್ರೆ ಇಷ್ಟು ಕೊಡ್ರಿ, ಹತ್ರಕ್ಕೆ ಹೋಗ್ಬೇಕಾ ಇಷ್ಟು, ದೂರ ನೋಡ್ಬೇಕಾ ಇಷ್ಟು ಅಂತ ಕೇಳ್ತಾರೆ. ಅಲ್ಲಿಗೆ ತೀರ್ಥಸಾರ ಮುಗ್ದೇ ಹೋಯ್ತು. ತೀರ್ಥಕ್ಷೇತ್ರ ಆಗಿತ್ತು ಅಂತ ಹೋಗ್ಬೇಕು. ಮತ್ ಇನ್ನೇನ್ ಮಾಡ್ಬೇಕು? ಈ ಕಥೆನಾದ್ರೂ ದೇವರ ಮಹಿಮೇನಾದ್ರೂ ಕೇಳೋಣ ಅಂತಂದ್ರೆ ಎಷ್ಟ್ ಕೊಡ್ತೀರಾ ಅಂತ ಫಿಕ್ಸ್ ಮಾಡ್ಕೊಂಡೇ ಪ್ರವಚನ ಮಾಡ್ಲಿಕ್ಕೆ ಕೂತ್ರೆ ಕಥಾಸಾರ ಹೊರಟೋಯ್ತು ನೋಡಿ. ಹೊರಗೂ ಹೋಗಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಕಥೆನೂ ಕೇಳೋ ಹಾಗಿಲ್ಲ. ಹೆಂಗಿರ್ಬೇಕು ಕಲಿಯುಗದಲ್ಲಿ ಜೀವನ? ನೀರಲ್ಲಿ ಬರ್ತಾನೆ ಅಂದ್ರು, ಗಾಳಿಲಿ ಬರ್ತಾನೆ ಅಂದ್ರು, ಕೂತ್ ಕಡೆ ಬರ್ತಾನೆ ಅಂತಂದ್ರು, ತಿಂದ ಕಡೆ ಬರ್ತಾನೆ ಅಂದ್ರು, ಉಟ್ಟು ಬಟ್ಟೆಯಲ್ಲಿ ಬರ್ತಾನೆ ಅಂದ್ರು. ಈ ಎಲ್ಲ ಕಲಿಯನ್ನ ಕಳ್ಕೊಳ್ಳುವ ಉಪಾಯ ಯಾವುದು? ಹರಿಯ ನಾಮಸ್ಮರಣೆ. ಕಲೆ ದೋಷ ನಿಧೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ. ಪರೀಕ್ಷಿತ ಸ್ವಾಮಿಗೆ ಇಷ್ಟು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಕಲಿಯುಗ ಹತ್ರ ಬರ್ತಾ ಇದೆ ಅಂತ ಬೇರೆ ನೀವು ಹೇಳ್ತೀರಾ. ಇಂತಹ ಕಲಿಯುಗದಲ್ಲಿ ಜನಗಳು ಕಲಿಬಾಧೆಯಿಂದ ದೂರ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ದೋಷ ನಿಧಿಯಾದ ಕಲಿಯುಗದಲ್ಲಿ ಇರೋ ಒಂದೇ ಗುಣ ಏನು ಅಂತಂದ್ರೆ ಕೃಷ್ಣ ಅಂತ ಭಕ್ತಿಯಿಂದ ಕರೆದು ಬಿಟ್ರೆ ಮನಸ್ಸಲ್ಲಿ ಬರ್ತಾನೆ. ಸುಮ್ನೆ ಕೂತ್ಕೊಂಡು ಕೃಷ್ಣ ಅನ್ನೋದಲ್ಲ, ಪಂಚಮಹಾಪಾತಕಿಗಳ ಸಂಘವನ್ನ ಬಿಟ್ಟು ಆದಷ್ಟು ಶುದ್ಧರಾಗಿ ನಾಮಸ್ಮರಣೆಯನ್ನು ಮಾಡಿದ್ರೆ ಕೃತೇಯ ಧ್ಯಾಯತಂ ವಿಷ್ಣೋ ತ್ರೇತಾಯ ವಿರತೋ ಮಖೈ
ದ್ವಾಪರೆಯ ಪರಿಚರ್ಯಾಯಾಮ್ ಕಲೌತ ಧರಿ ಕೀರ್ತನ. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರದಲ್ಲಿ ಪೂಜೆ. ಇದೆಲ್ಲವನ್ನ ಮಾಡೋದ್ರಿಂದ ಏನು ಫಲ ಬರುತ್ತೆ? ಕಲಿಯುಗದಲ್ಲಿ ನಾರಾಯಣ ಅಂತ ಸ್ಮರಣೆ ಮಾಡಿದ್ರೆ ಬರುತ್ತೆ. ಆದ್ದರಿಂದ ಕೃತ, ತ್ರೇತ, ದ್ವಾಪರ, ಕಲಿ ಎಲ್ಲ ಯುಗಗಳಲ್ಲಿ ಪ್ರಧಾನವಾದದ್ದು ಸಾಧನೆ ಬೇಗ ಆಗುವಂತಹ ಯುಗ ಯಾವುದು? ಕಲಿಯುಗ. ಹೀಗೆ ಎಲ್ಲ ಕಡೆಗಳಲ್ಲಿ ತೀರ್ಥಗಳಿಲ್ಲ, ಕ್ಷೇತ್ರಗಳಿಲ್ಲ. ಕೊನೆಗೆ ತೀರ್ಥಕ್ಷೇತ್ರಗಳಿಗೆ ಜನಗಳಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ, ಹೋಗಕ್ಕೆ ಆಗಲ್ಲ. ಅಲ್ಲೆಲ್ಲ ಲೇಕ್ಚರ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಪುಸ್ತಕಗಳಿಲ್ಲ, ಅಧ್ಯಯನ ಅಧ್ಯಾಪನಗಳಿಲ್ಲ, ಯಾವುದೂ ಸರಿ. ರಾಜರೆಲ್ಲ ಲೇಕ್ಚರೇ, ರಾಜರು ಹೆಂಗೋ ಜನಗಳು ಹಂಗೆ. ಅಂತ ಟೈಮಲ್ಲೇ ಕಲ್ಕಿಯಾಗಿ ಶಂಭಲ ಗ್ರಾಮ, ಆ ಶಂಭಲ ಗ್ರಾಮದಲ್ಲಿ ಅಲ್ಲೂ ಮಹಾನ್ ಲೇಖರೆ. ಇವತ್ತು ಶುರುವಾಗಿ ಹೋಗಿದೆ. 140 ದೇವಸ್ಥಾನಗಳು ಶಂಭಲ ಗ್ರಾಮದಲ್ಲಿ ಇದ್ದಿದ್ದು. ಆ 144 ದೇವಸ್ಥಾನಗಳಲ್ಲಿ 142 ದೇವಸ್ಥಾನ ಮಸೀದಿ ಇವತ್ತು. ಅದನ್ನ ಒಂದೊಂದೇ ಬಿಡಿಸ್ಕೊಳ್ಬೇಕು ಅಂತ ಯೋಗಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. 142 ದೇವಸ್ಥಾನ ಇರೋದು 2 ಇದೆ ಅಂತಾನೆ ಗೊತ್ತಿಲ್ಲ, ಅಂಗಡಿ ಹಾಕೊಂಡ್ಬಿಟ್ಟಿದ್ದಾರೆ ಮನೆಗಳ ಮುಂದೆ. ಅಂತಹ ಗ್ರಾಮದಲ್ಲಿ ಇಡೀ ಭರತ ಭೂಮಿಯಲ್ಲಿ ಧರ್ಮ ಅಂತ ಉಳಿದಿದೆ, ಶಾಲಗ್ರಾಮ ಇದೆ, ಪುಸ್ತಕ ಇದೆ, ತುಳಸಿ ಇದೆ ಅಂದ್ರೆ ಆ ಮನೆಯಲ್ಲಿ ಮಾತ್ರ ಯಶಸ್ಸನ್ನುವಂತಹ ಮಹಾನುಭಾವರು. ಅವರ ಮನೆಯಲ್ಲಿ ಭಗವಂತ ಕಲ್ಕಿಯಾಗಿ ಅವತಾರವನ್ನು ಮಾಡ್ತಾರೆ. ಕಲ್ಕಿಯಾಗಿ ಅವತಾರ ಮಾಡಿ ವಾಯುದೇವರು ಕುದುರೆ ರೂಪದಲ್ಲಿ ಬರ್ತಾರೆ, ದುರ್ಗಾದೇವಿ ಕತ್ತಿಯ ರೂಪದಲ್ಲಿ ಬರ್ತಾಳೆ. ಅದೆಲ್ಲವನ್ನ ತಗೊಂಡವನಾಗಿ ಅರ್ಧ ದಿನದಲ್ಲಿ ಎಲ್ಲ ಮ್ಲೇಚ್ಛರನ್ನ, ಕೋಟಿ ಕೋಟಿ ಸಂಖ್ಯೆಯ ಮ್ಲೇಚ್ಛರನ್ನೆಲ್ಲ ನಾಶ ಮಾಡ್ತಾನೆ. ನಾಶ ಮಾಡ್ತಾ ಇದ್ದಾಗೆ ಆ ಕಲ್ಕಿ ನಾಮಕ ಭಗವಂತನ ಮೈ ಮೇಲೆ ಗಾಳಿ ಏನಿದೆ, ಆ ಗಾಳಿ ಸಾತ್ವಿಕ ಜನಗಳಿಗೆ ತಾಕಿ ಅವರ ಮನಸ್ಸೆಲ್ಲ ಶುದ್ಧ ಆಗ್ಬಿಡುತ್ತೆ. ಅವತ್ತಿಂದ ಕಲಿಯುಗ ಮುಗೀತು, ಕೃತಯುಗದ ಆರಂಭ. ಪುಷ್ಯ ನಕ್ಷತ್ರದಲ್ಲಿ ಸೂರ್ಯ, ಚಂದ್ರ ಮತ್ತು ಬೃಹಸ್ಪತಿ ಒಟ್ಟಿಗೆ ಸೇರ್ತಾರೆ. ಸೂರ್ಯ, ಚಂದ್ರ ಇಬ್ಬರು ಗ್ರಹಗಳು ಪುಷ್ಯ ನಕ್ಷತ್ರದಲ್ಲಿ, ಗುರು ಜೊತೆಯಲ್ಲಿ ಏಕರಾಶಿ ಪ್ರವೇಶವನ್ನು ಮಾಡಿದಾಗ ಕೃತಯುಗ ಆರಂಭ ಆಯಿತು. ಕಲಿಯುಗ ಮುಗಿತು. 4,20,000 ವರ್ಷ ಕಲಿಯುಗ. ಮನುಷ್ಯರ ಲೆಕ್ಕದಲ್ಲಿ 4,20,000 ವರ್ಷ ಕಲಿಯುಗ. ಇನ್ನು 5,000 ಚಿಲ್ಲರೆ ವರ್ಷ ಮಾತ್ರ ಆಗಿದೆ. ಈಗಲೇನೆ ಕೇರಳ ಬಿಟ್ಟವಾಗಿದೆ, ತಮಿಳುನಾಡು ಬಿಟ್ಟವಾಗಿದೆ, ಆಂಧ್ರ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಇನ್ನು 4 ಲಕ್ಷದ ವರ್ಷ ಚಿಲ್ಲರೆ ಆಗುವಾಗ ಇನ್ನು ಏನೇನೆಲ್ಲ ಆಗತ್ತೆ ಅಂತ ನಮ್ಗೆ ಇವತ್ತೇ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದೇ ಕಲಿಯುಗದ ಪ್ರಧಾನವಾದದ್ದು. ಧರ್ಮವನ್ನ ಉಪದೇಶ ಮಾಡಬೇಕಾದ ಆಸನದಲ್ಲಿ ಕೂತ್ಕೊಂಡು ಅಧರ್ಮದಲ್ಲಿ PhD ಮಾಡಿದ ವ್ಯಕ್ತಿಗಳು ಧರ್ಮದ ಬಗ್ಗೆ ಮಾತಾಡ್ತಾರೆ. ಅದು ಕಲಿಯುಗ ಅಂತ. ಅಧ್ಯಯನ ಅಧ್ಯಾಪನಾದಿಗಳು ಯಾವುದೂ ಇಲ್ಲದೆ, ಸ್ವೋತ್ತಮರಿಗೆ ಗೌರವ ಇಲ್ಲದೆ, ಜ್ಞಾನಿಗಳಿಗೆ ಮರ್ಯಾದೆ ಇಲ್ಲದೆ, ದೊಡ್ಡ ಸ್ಥಾನದಲ್ಲಿ ಕೂತಂತಹ ವ್ಯಕ್ತಿಗಳು ಬಂದಾಗ ಕಲಿ ಆರಂಭ ಆಗುತ್ತೆ. ಎಲ್ಲ ಕಲಿಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಅಂತ ಭಗವಂತ ಕಲ್ಕಿಯಾಗಿ ಅವತಾರ ಮಾಡಿ ದಿನಾರ್ಧದಲ್ಲಿ ಎಲ್ಲ ದುಷ್ಟರನ್ನ ನಾಶ ಮಾಡಿ ಕೃತಯುಗವನ್ನ ಸ್ಥಾಪನೆ ಮಾಡ್ತಾರೆ. ಪರೀಕ್ಷಿತ, ನೀನು ಗೆದ್ದೆಪ್ಪ, ನೀನ್ ಗಟ್ಟಕ್ಕೆ ಬಿದ್ದೆ. ನಿನಗಿನ್ನೇನು ಇನ್ನೊಂದು ಅರ್ಧ ಗಂಟೆಗೆ ನೀನ್ ಹೊಟ್ಟೆ ಹೋಗ್ತೀಯ ವೈಕುಂಠಕ್ಕೆ. ನೋಡಿ ಹೇಳ್ತಾ ಇದ್ದೀನಿ, ಅರ್ಧ ಗಂಟೆಗೆ ನೀನು ವೈಕುಂಠ, ನಿನಗೆ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು ಅಂತ ಹೇಳಿದಾಗ, ಸ್ವಾಮಿ ಯುಗಮಾನಗಳ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು, ನೀವು ಯುಗಗಳ ಬಗ್ಗೆ, ಅದರ ಲೆಕ್ಕಾಚಾರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃತ, ತ್ರೇತ, ದ್ವಾಪರ, ಕಲಿ ಅದಿದೆ. 3ನೇ ಸ್ಕಂದದಲ್ಲಿ ಪರಮಾಣು ಕಾಲದಿಂದ ಪರಾರ್ಧ ಕಾಲ ತನಕ ವಿಸ್ತಾರವಾಗಿ ಹೇಳಿದ್ರು. ಇಲ್ಲಿ ಡಿಸ್ಟ್ರಕ್ಟಿವ್ ಮೋಡಲ್ ಹೇಳ್ತಾ ಇದ್ದಾರೆ. ಅಲ್ಲಿ ಕನ್ಸ್ಟ್ರಕ್ಟಿವ್ ಮೋಡ್ ಆಯ್ತದು, ಇಲ್ಲಿ ಡಿಸ್ಟ್ರಕ್ಟಿವ್ ಮೋಡಲ್. ಏನ್ ಹೇಳ್ತಾ ಇದ್ದಾರೆ? ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳು 1,000 ಸಲ ತಿರುಗಿಬಿಟ್ರೆ ಬ್ರಹ್ಮದೇವರಿಗೆ ಹಗಲು. ಅದೇ ರೀತಿಯಾಗಿ 1,000 ಸಲ ತಿರುಗಿಬಿಟ್ರೆ ಅದು ರಾತ್ರಿ. ಆ ಬ್ರಹ್ಮದೇವರ 1 ದಿನಗಳಲ್ಲಿ 14 ಮನ್ವಂತರಗಳು ಬರುತ್ತೆ. 14 ಮನ್ವಂತರ, ಅದನ್ನೇ ದಿನಕಲ್ಪ ಅಂತ ಕರೀತಾರೆ. ಆ ದಿನಕಲ್ಪದ ಕೊನೆಯಲ್ಲಿ 3 ಲೋಕಗಳು ಪ್ರಳಯ ಆಗುತ್ತೆ. ಭೂಹೋ ಭುವ ಸ್ವಹ 3 ಲೋಕ ಪ್ರಳಯ ಆಗುತ್ತೆ. ಅಲ್ಲಿ
ಶೇಷದೇವರ ಮೇಲೆ ಭಗವಂತ ಮಲ್ಕೊಳ್ತಾನೆ ಅನಂತಾಸನಾಗಿ. ಅದಾದ್ಮೇಲೆ ಮತ್ತೆ 2ನೇ ದಿನ ಕಲ್ಪ, 3ನೇ ದಿನ ಕಲ್ಪ ಅಂತ. ಇದನ್ನ ನೈಮಿತ್ತಿಕ ಪ್ರಳಯ ಅಂತ ಕರೀತಾರೆ. ಒಟ್ಟು ಪ್ರಳಯ 4 ತರ. 4 ತರ ಪ್ರಳಯ. ನಿತ್ಯ ಪ್ರಳಯ ಅಂತ ಒಂದು, ನೈಮಿತ್ತಿಕ ಪ್ರಳಯ ಅಂತ ಒಂದು, ಪ್ರಾಕೃತಿಕ ಪ್ರಳಯ ಅಂತ ಒಂದು, ಆತ್ಯಂತಿಕ ಪ್ರಳಯ ಅಂತ ಒಂದು. 4 ತರ. ಅದರಲ್ಲಿ ನಿತ್ಯ ಪ್ರಳಯ ಅಂತಂದ್ರೆ ನಾವೇ ನಿನ್ನೆ ಇದ್ದಾಗ ಇವತ್ತಿಲ್ಲ. ನಮ್ಮ ದೇಹವೇ ಸೂಕ್ಷ್ಮವಾಗಿ ನೋಡ್ತಾ ಬಂದ್ರೆ ನಿನ್ನೆ ಇದ್ದಾಗ ಇವತ್ತಿಲ್ಲ. ಯಾಕೆ ಹೇಳಿ? ನಿನ್ನೆ ಇದ್ದ ಆಯಸ್ಸಲ್ಲಿ ಒಂದಿನ ಕಡಿಮೆ ಆಗೋಗಿದೆ. ಆದ್ದರಿಂದ ನಿನ್ನೆ ಏನಿತ್ತು ಅದರ ಒಂದು ಭಾಗ ಡಮಾರಾಗೋಗಿದೆ. ಸೂರ್ಯ ಉದಯನಾಗಿ ಸೂರ್ಯಾಸ್ತ ಆಯ್ತು ಅಂತಂದ್ರೆ ಮುಗ್ದೇ ಹೋಯ್ತು. ಆದ್ರಿಂದ ಕೃತ, ತ್ರೇತ, ದ್ವಾಪರ, ಕಲಿ ಹೊರಗಿಲ್ಲ ಅಂತಾರೆ ಶುಕಾಚಾರ್ಯರು, ಒಳಗಿದೆ ಅಂತಾರೆ. ಯಾವಾಗ ಒಂದ್ ಕಡೆ ಕೂತ್ಕೊಂಡಿದ್ದೀವಿ, ಕೂತಾಗ ಮನಸ್ಸು ಹಾಗೇ ಪ್ರಸನ್ನವಾಗಿದೆ, ಒಳ್ಳೆ ಕಾನ್ಸಂಟ್ರೇಷನ್ ಬರ್ತಾ ಇದೆ ಅಂದ್ರೆ ಮನಸ್ಸಲ್ಲಿ ಕುತೂಹಲ ಇದೆ ಅಂತ ಅರ್ಥ. ಆಮೇಲೆ ಯಶಸ್ಸಿಗಾಗಿ ಧರ್ಮಾಚರಣೆ ಮಾಡುವುದು, ಕೀರ್ತಿಗಾಗಿ ಧರ್ಮಾಚರಣೆ ಮಾಡಿದ್ರೆ ತ್ರೇತಾಯುಗ ರಾಜಸ ಬಂದ್ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಅವ್ರು ನೋಡಿ ಮಾತ್ಸರ್ಯ, ಅವ್ರು ಮಾಡ್ಬಿಟ್ಟು ದಂಭ, ಮೋಸ, ಕೋಪ ಇದೆಲ್ಲ ಮನಸ್ಸಲ್ಲಿ ಬರ್ತಾ ಇದೆ ಅಂದ್ರೆ ದ್ವಾಪರ ಯುಗ ಮನಸ್ಸಲ್ಲಿದೆ ಅಂತ. ಅದಾದ್ಮೇಲೆ ನಿದ್ದೆ ಬರ್ತಾ ಇದೆ, ತೂಕಡಿಕೆ ಬರ್ತಾ ಇದೆ, ಸೋಂಬೇರಿತನ ಬರ್ತಾ ಇದೆ ಅಂದ್ರೆ ಮನಸ್ಸಲ್ಲಿ ಕಲಿಯುಗ ಇದೆ ಅಂತ. ಸತ್ವ, ರಜಸ್ಸು, ತಮಸ್ಸು, ಶುದ್ಧ ಸಾತ್ವಿಕ ಕಾನ್ಸಂಟ್ರೇಟೆಡ್ ಮೈಂಡ್ ಕೃತಯುಗ. ಸ್ವಲ್ಪ ಪೊಲ್ಯೂಟೆಡ್ ಯಾವುದು, ರಜೋ ಮಿಶ್ರಿತವಾಗಿರ್ತಕ್ಕಂಥದ್ದು ಸಾತ್ವಿಕತನ ತ್ರೇತಾಯುಗದಲ್ಲಿ, ಶುದ್ಧವಾದ ರಾಜಸ ತಾಮಸ ಮಿಶ್ರಣ ದ್ವಾಪರದಲ್ಲಿ, ಶುದ್ಧವಾಗಿ ಈ ನಿದ್ರೆ, ತಂದ್ರೆ, ತೂಕಡಿಕೆ, ಆಕಡಿಕೆ ಅದೆಲ್ಲವೂ ಕೂಡ ಕಲಿಯ ಪ್ರಭಾವ ಮಾನಸಿಕವಾದದ್ದು. ಹಾಗೆ ಇದು ನಿತ್ಯ ಪ್ರಳಯ ಅಂದ್ರೆ ನಿನ್ನೆ ಇದ್ದಾಗ ಇವತ್ತಿಲ್ಲ, ಬೆಳಗ್ಗೆ ಇದ್ದಾಗ ಸಾಯಂಕಾಲ ಇಲ್ಲ, 7 ಗಂಟೆ ಇದ್ದಾಗ 9 ಗಂಟೆಗಿಲ್ಲ. ಪರಮಾಣುಗಳು ನಾಶ ಆಗ್ತಾ ಇರುತ್ತೆ ದೇಹದಲ್ಲಿ. ಅದನ್ನ ಏನ್ ಕರೀತಾರೆ? ನಿತ್ಯ ಪ್ರಳಯ ಅಂತ ಕರೀತಾರೆ. ನಾವೇ ಚೇಂಜ್ ಆಗ್ತಿರೋ ಅದು ಬ್ರಹ್ಮಾದಿಗಳಿಂದ ಆರಂಭ ಆಗುತ್ತೆ. ನೈಮಿತ್ತಿಕ ಪ್ರಳಯ ಅಂದ್ರೆ ಯಾವುದು? ಇದು 3 ಲೋಕ ನಾಶ ಆಗುತ್ತೆ ಬ್ರಹ್ಮದೇವರ ದಿನ. ಪ್ರಾಕೃತಿಕ ಪ್ರಳಯ ಅಂತಂದ್ರೆ ಬ್ರಹ್ಮದೇವರಿಗೆ 87.5 ವರ್ಷ ಆದ್ಮೇಲೆ ನಿಧಾನವಾಗಿ 100 ವರ್ಷ ಅತಿವೃಷ್ಟಿ, 100 ವರ್ಷ ಅನಾವೃಷ್ಟಿ, 100 ವರ್ಷ ಸೂರ್ಯ, 100 ವರ್ಷ ಅಗ್ನಿ, 100 ವರ್ಷ ಮಳೆ, ಇಷ್ಟೆಲ್ಲ ಬಂದು 100 ವರ್ಷ ಮಳೆನೇ ಇಲ್ವಂತೆ. ಅಲ್ಲಿ ಜನ ಸತ್ತೋಗ್ಬೇಕು. 100 ವರ್ಷ ಮಹಾಮಳೆ, ಅದು ಸತ್ತೋಗ್ಬೇಕು. 100 ವರ್ಷ ಸೂರ್ಯನ ಕಿರಣ ಹೆಂಗೆ ಕೆಳಗೆ ಓಝೋನ್ ಪದರ ಪೂರ್ತಿ ಹರಿದೋಗಿರುತ್ತೆ, ಭೂಮಿಗೆ ನೇರವಾಗಿ ಕೆಳಗಿಳಿತಾನೆ ಸೂರ್ಯ, ಅಲ್ಲಿ ಜನ ಬೂದಿ ಆಗ್ಬೇಕು. ಬೆಂಕಿಯ ಮಳೆ, ಸಂಕರ್ಷಣ ಅಲ್ಲಿ ಬೆಂಕಿ ಉಗುಳ್ತಾನೆ, ಅದರಲ್ಲಿ ಸುಟ್ಟು ಬೂದಿ ಆಗ್ಬೇಕು. ಬೂದಿ ಆಗ್ಬೇಕು. ಬೂದಿ ಆದಾಗ ಸಂವರ್ತಕ ಮೋಡಗಳು ಬಂದು 100 ವರ್ಷಗಳ ಕಾಲ ಮಳೆಯನ್ನು ಕೊಡುತ್ತೆ. ಇಡೀ 14 ಗೋಳಗಳು ಮುಚ್ಚೋಗತ್ತೆ. ಅದನ್ನ ಪ್ರಾಕೃತಿಕ ಪ್ರಳಯ ಅಂತ. ಈ ಪ್ರಾಕೃತಿಕ ಪ್ರಳಯ ಎಷ್ಟು ವರ್ಷದಲ್ಲಾಗತ್ತೆ ಅಂದ್ರೆ 12.5 ವರ್ಷ ಬೇಕಾಗಿತ್ತು. ಇಂಚಿಂಚಾಗಿ ಕೊಳ್ಳೋದು ಅಂತಾರಲ್ಲ ಇದೆ. ಇಷ್ಟಿಷ್ಟೇ ಒಟ್ಟಿಗೆ ಪಟ್ಟನ್ ತಲೆ ಎತ್ಬಿಟ್ರೆ ಆಗೋಯ್ತು, ಸತ್ತೋಗ್ತೀವಿ. ಇಷ್ಟಿಷ್ಟೇ ಮಳೆನೇ ಇಲ್ಲ ಅಂದ್ರೆ ಕೆಲವರಿಗೆ ತಡ್ಕೊಂಡ್ ಬದುಕೋ ಸಾಮರ್ಥ್ಯ ಇರುತ್ತೆ, ನೀರ್ ಕುಡಿದೇ ಇರ್ತಾರೆ 3-4 ದಿವಸ. ಅಂತ ಪ್ರಾಣಿಗಳೆಲ್ಲ ಬದುಕಿರ್ತಾವ. ಹಾಗೆ 100 ವರ್ಷ ಪೂರ್ತಿ ಮಳೆ, ನೀರಲ್ಲೇ ಬದುಕಿರುವಂತ ಪ್ರಾಣಿ ಇರುತ್ತೆ. ನೀರಿಲ್ದೇ ಇರೋ ತೇಲ್ತಾ ತೇಲ್ತಾ ನೀರುಗಳು ಸಾಯ್ಬೇಕಾಗುತ್ತೆ. ಮಳೆ, ಬೆಂಕಿ ಮಳೆ ಬಿದ್ದಾಗ ಏನಾಗ್ಬೇಡ, ಪ್ರಚಂಡ ಸೂರ್ಯಕಿರಣ ಬಂದಾಗ ಏನಾಗ್ಬೇಡ, ಮಹಾಪ್ರಳಯ, ಬ್ರಹ್ಮದೇವರಿಗೂ ನಾಶ ಅಲ್ಲ. ಅದನ್ನ ಏನ್ ಕರೀತಾರೆ? ಪ್ರಾಕೃತಿಕ ಲಯ. ಇನ್ನೊಂದು ಆತ್ಯಂತಿಕ ಲಯ. ಆತ್ಯಂತಿಕ ಲಯ ನಮ್ಮ ಒಳಗೆ ಲಿಂಗದೇಹ ಭಂಗಾತ್ಮಕವಾದ ಮೋಕ್ಷ. ಭಗವಂತನ ತತ್ವಜ್ಞಾನದಿಂದ ಪ್ರಾರಬ್ಧವನ್ನ ಕಳ್ಕೊಂಡು ಅಪರೋಕ್ಷ ಜ್ಞಾನಿಗಳಾಗಿ ಪ್ರಾರಬ್ಧವನ್ನ ಕಳ್ಕೊಂಡು ದೇವರನ್ನು ನೋಡಿ ಲಿಂಗದೇಹವನ್ನ ನಾಶ ಮಾಡಿಕೊಂಡು ದೇವರ ಹತ್ರ ಹೋಗ್ತೀವಲ್ಲ, ಅದನ್ನ ಆತ್ಯಂತಿಕ ಲಯ ಅಂತ. ಈ ರೀತಿ 4 ರೀತಿಯಾದ ಮೋಕ್ಷದ ಬಗ್ಗೆ ಕಲ್ಪನೆಯನ್ನ ಕೊಡ್ತಾರೆ. ಈ ರೀತಿಯಾಗಿ ದೇವರ ಮಹಿಮೆ ಅಪಾರವಾಗಿದೆಯಪ್ಪ. ಅದರಲ್ಲಿ ನಿತ್ಯ, ನೈಮಿತ್ತಿಕ, ಪ್ರಾಕೃತಿಕ ಎಲ್ರಿಗೂ ಸಂಬಂಧಪಟ್ಟಿದ್ದು. ಆತ್ಯಂತಿಕ ಲಯ ಜ್ಞಾನಿಗಳಾದವರಿಗೆ ಮಾತ್ರ, ದೇವರ ಭಕ್ತರಾದವರಿಗೆ ಮಾತ್ರ. ಪರಂಪದಂ ವೈಷ್ಣವಮಾಮನಂತಿ ಹೇಳ್ತಾರೆ. ಅಂಥ ಪರಮಪದ ರೂಪವಾದ ವೈಕುಂಠಕ್ಕೆ ಹೋಗೋದನ್ನೇ ಆತ್ಯಂತಿಕ ಲಯ ಅಂತ ಕರೀತಾ ಇದ್ದಾರೆ. ಅಂಥ ಪರೀಕ್ಷಿತ
ಆ ರೀತಿಯಾದ ಆತ್ಯಂತಿಕ ಲಯಕ್ಕೆ ಕಾರಣವಾಗುವ ತತ್ವಜ್ಞಾನ ನೀನು ಪಡ್ಕೊಂಡಿದ್ಯಾ ಅಂತ ತತ್ವೋಪದೇಶವನ್ನು ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದೆ ಶುಕಾಚಾರ್ಯರು ಪರಮ ಸುಂದರವಾದಂತಹ ಪರೀಕ್ಷಿತ ಮಹಾರಾಜರಿಗೆ ಮೋಕ್ಷಕ್ಕೆ ಕಳಿಸುವಂತಹ ಒಂದು ಪ್ರಧಾನವಾದ ಭಾಗ, ಅದನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದ್ವಾದಶ ಸ್ಕಂದ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.